ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತಿಸ್ತು ಸತಾಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ನಿನ್ನೆಯ ಪಾಠದಲ್ಲಿ ಸುಮಾರು 8ನೇ ಎಪಿಸೋಡ್ನಲ್ಲಿ 147 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಈಗ 9ನೇ ಎಪಿಸೋಡ್ ಪ್ರಾರಂಭಗೊಳ್ಳುತ್ತಾ ಇದೆ. ಇದರಲ್ಲಿ 148ನೇ ಪ್ರಶ್ನೆಯಿಂದ ಪ್ರಾರಂಭವಾಗ್ತದೆ. ಗರ್ಗಮುನಿ ನಂದನಿಗೆ ಏನು ಹೇಳಿದರು ಅನ್ನೋದು ಹಿಂದಿನ ಪ್ರಶ್ನೆ. 147. ಭಗವಂತನಿಗೆ ಅನಂತ ಹೆಸರುಗಳಿವೆ. ಯಾಕೆ? ಅನಂತ ಗುಣಗಳು ಅವನಲ್ಲಿರೋದರಿಂದ ಅನಂತ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಭಗವಂತನಲ್ಲಿದೆ. ಅಂದರೆ ಒಂದೊಂದು ಶಬ್ದವೂ ಕೂಡ ಭಗವಂತನ ಹೇಳಬೇಕು ಅಂತಾಗಿದ್ದರೆ ಅದ್ರ ಹಿಂದೆ ಒಂದು ಕಾರಣ ಇರ್ತದೆ, ಆಯಾ ಗುಣ. ಆ ಕಾರಣಕ್ಕೆ ಆ ಗುಣಶಬ್ದ ವಾಚ್ಯನಾದವನು ಭಗವಂತ ಅಂತ ಹೇಳ್ತಕ್ಕಂಥ ಶಾಸ್ತ್ರದ ಕ್ರಮ. ಹಾಗಾಗಿ ಭಗವಂತನಲ್ಲಿ ಅನಂತ ಗುಣಗಳಿರೋದ್ರಿಂದ ಅನಂತ ಶಬ್ದ ವಾಚ್ಯನಾಗಿದ್ದಾನೆ ಅನ್ನೋ ಮಾತನ್ನು ನಾಮಕರಣ ಸಂದರ್ಭದಲ್ಲಿ ಗರ್ಗಮುನಿಗಳು ನಂದನಿಗೆ ತಿಳಿಸಿದ್ದಾರೆ. ಮುಂದಿನ ಪ್ರಶ್ನೆಗೆ ಸಾಗೋಣ. 148. ಕೃಷ್ಣನ ಬಾಲಲೀಲೆಗಳು. ಕೃಷ್ಣ ಅಂಬಿಕಾಲಿಡ್ತಾ ಸಾಕ್ತಾ ಇದ್ದ. ಕೃಷ್ಣ ಬಲರಾಮ ಇಬ್ಬರೂ ಕೂಡ ನಡೆದಾಡುವಷ್ಟು ಸ್ವಲ್ಪ ಬೆಳವಣಿಗೆಯನ್ನು ಪಡೆದುಕೊಂಡಿದ್ದಾರೆ. ತನ್ನ ಮನೆಯಲ್ಲಿ ಸುತ್ತಾಡುವಂತೆ ಅಕ್ಕಪಕ್ಕದ ಮನೆಗಳ ಕಡೆಗೂ ಹೋಗಿ ಅಲ್ಲಿ ಇದ್ದ ಹಾಲು ಮೊಸರು ಬೆಣ್ಣೆಗಳನ್ನು ತಿನ್ನುವುದು, ಕಟ್ಟಿದ ಕರುಗಳನ್ನು ಬಿಚ್ಚಿಬಿಡುವುದು, ಕರುಗಳ ಬಾಲ ಹಿಡಿದು ಎಳೆಯುವುದು ಮುಂತಾದ ತುಂಟಾಟಗಳಿಂದ ತಾಯಿ ಹಾಗೂ ಗೋಕುಲದ ಎಲ್ಲ ಸ್ತ್ರೀಯರಿಗೂ ಆನಂದ ನೀಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಯಶೋದೆಗೆ 2ನೇ ಬಾರಿ ವಿಶ್ವರೂಪ ದರ್ಶನ. ಈಗಾಗಲೇ ಹಿಂದೆ ಒಂದು ಸಲ ಆಗಿದೆ. ಹಾಲು ಉಣಿಸ್ತಾ ಇದ್ಲು, ಆವಾಗ ಮಗು ಆಕಳಿಸ್ತು, ಒಂದು ಸಲ ನೋಡಿದ್ದಾಳೆ ಅಂತ. ಈಗ 2ನೇ ಸಲ ಕೃಷ್ಣನ ಅಣ್ಣ ಬಲರಾಮ ಮತ್ತು ಅವನ ಫ್ರೆಂಡ್ಸ್ ಸರ್ಕಲ್, ಕೃಷ್ಣನ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಕೂಡ ಯಶೋದೆ ಹೇಳ್ತಾರೆ ಕೃಷ್ಣ ಮಣ್ಣು ತಿಂದಿದ್ದಾನೆ ಅಂತ. ತಾಯಿ ಕೇಳ್ತಾಳೆ, ಹೌದೇನೋ, ಮಣ್ಣು ತಿಂದಿದೆಯಾ, ಎಲ್ಲಿ ತೆಗಿಬಾಯಿ ಅಂಥೇಳಿ. ಆ ಕೃಷ್ಣ ಹೇಳಿದ, ಅಮ್ಮ ಅವ್ರು ಹೇಳಿದ್ದೆಲ್ಲ ಸುಳ್ಳು, ಬೇಕಿದ್ದರೆ ನನ್ನ ಬಾಯಿ ನೋಡು ಅಂತ ಕೃಷ್ಣ ತನ್ನ ಬಾಯಿ ಅಂತ ತಾಯಿ ತೋರಿಸ್ತಾನೆ. ನೋಡ್ತಾಳೆ, ಅವ್ರು ತಲೆ ತಿರುಗಿ ಪ್ರಾರಂಭ ಆಗಿಬಿಡ್ತದೆ. ಏನಿದು? ಇಡೀ ಗೋಕುಲ, ಇಡೀ ಪ್ರಪಂಚ, ಇಡೀ ಬ್ರಹ್ಮಾಂಡ ಎಲ್ಲವೂ ಕೂಡ ತಾನೂರೋಗಿದ್ದೇನೆ ಗೋಕುಲದಲ್ಲಿನೇ ಕೃಷ್ಣನ ಜೊತೆಗೇನೆ. ಏನಿದು ಕನಸೋ ಭ್ರಮೆಯೋ ಗಲಿಬಿಲಿ ಉಂಟಾಗ್ತದೆ. ಆಮೇಲೆ ಸ್ವಲ್ಪ ಎಚ್ಚರಿಕೆ ಬಂದ ನಂತರ ಈ ಮಗು ಪರಬ್ರಹ್ಮ, ಅವನ ಸಂಪೂರ್ಣ ಮಹಿಮೆಯನ್ನು ಬ್ರಹ್ಮಾದಿಗಳಿಗೂ ತಿಳಿಯಲು ಸಾಧ್ಯ ಇಲ್ಲ, ಇಂತಹ ಶ್ರೇಷ್ಠ ಪರಮಾತ್ಮನ ಸ್ವರೂಪ ಈ ಮಗುವಾಗಿದೆ ಅಂತ ಅಂದ್ಕೊಳ್ತಾ ಇರುವಾಗಲೇ ಕೃಷ್ಣ ಮತ್ತು ತಾಯಿಗೆ ಮೋಹವನ್ನು ಹಾಕಿಬಿಡ್ತಾನೆ. ಇವು ನನ್ನ ಮಗ ಎಂಬತಕ್ಕಂಥದ್ದು. ಆ ಮೋಹಕ್ಕಾಗಿಯೇ ಕೃಷ್ಣನ ಬೆಳವಣಿಗೆ ತಾಯಿಯಂದಿರು ಮಾಡತಕ್ಕಂಥದ್ದು. ಆ ಮೂಲಕ ಇತರ ತಾಯಿಯಂದಿರು ಕೂಡ ಮಕ್ಕಳ ಮೋಹವನ್ನು ಭಗವಂತ ಹಾಕಿರೋದ್ರಿಂದ ಅವುಗಳ ಬೆಳವಣಿಗೆಗೆ ಸಾಧ್ಯವಾಗದ ಅನ್ನೋ ಮಾತನ್ನು ಚಿಂತನೆ ಮಾಡತಕ್ಕಂಥದ್ದು. ಪರೀಕ್ಷಿತ್ ರಾಜ ಏನು ಪ್ರಶ್ನೆ ಕೇಳಿದ? ಅವನು ಹೇಳಿದ, ಗುರುಗಳೇ, ಅಲ್ರಿ, ಯಶೋದೆ ನಂದ ಗೋಪರಿಗೆ ಈ ಕೃಷ್ಣ ಬಲರಾಮರ ತುಂಟಾಟ, ಅವರ ಓಡಾಟ, ಮಂದಹಾಸ ಎಲ್ಲ ಮಾತುಗಳಿಂದ ಅವರನ್ನು ಸಾಕು ಮಕ್ಕಳಂತ ಬೆಳೆಸಿರ್ತಕ್ಕಂತಹ ಯಶೋದೆ ನಂದ ಗೋಪರಿಗೆ ಸಾಕಷ್ಟು ಆನಂದ ಪ್ರೀತಿ ಅವ್ರ ಬಗ್ಗೆ ಉಂಟಾಯಿತು. ಆದರೆ ಜನ್ಮ ನೀಡಿರ್ತಕ್ಕಂತಹ ದೇವಕಿಗೆ, ಆ ವಸುದೇವರಿಗೆ ಈ ಕೃಷ್ಣನ ತುಂಟಾಟ ಬಾಲಲೀಲೆ ನೋಡ್ತಕ್ಕಂಥ ಸೌಭಾಗ್ಯ ಸಿಗಲಿಲ್ಲಲ್ಲ, ಯಾಕೆ ಈ ರೀತಿ ಆಯಿತು ಅಂತ ಕೇಳಿದ್ದಾನೆ. ಶುಕಮುನಿಗಳು ಏನು ಉತ್ತರಿಸಿದರು ಅವಾಗ? ಹಿಂದೆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ್ದರು. ಯಾರು? ವಸುಗಳಲ್ಲಿ ಪ್ರಮುಖನಾಗಿರತಕ್ಕಂತಹ ದ್ರೋಣ, ಅವನ ಹೆಂಡತಿ ಹೆಸರು ಧರ ಅಂತ. ಇಬ್ಬರು ತಪಸ್ಸನ್ನು ಮಾಡಿ ನಮಗೆ ಭಗವಂತನಲ್ಲಿ ವಾತ್ಸಲ್ಯ ಭಕ್ತಿ ಬೆಳೆಯುವಂತೆ ಅನುಗ್ರಹಿಸು ಅಂತ ಕೇಳಿದರು. ತಥಾಸ್ತು ಅಂತ ಹೇಳಿದ್ದ ಬ್ರಹ್ಮದೇವ. ಈಗ ಅದೇ ವಸುಗಳ ಪ್ರಮುಖನಾಗಿರತಕ್ಕಂತಹ ದ್ರೋಣ, ಅವನ ಪತ್ನಿಯಾಗಿರ್ತಕ್ಕಂಥ ಧರ, ಅವರೇ ಈಗ ನಂದಗೋಪನಾಗಿ ಮತ್ತು ಯಶೋದೆಯಾಗಿ ಬಂದಿದ್ದಾರೆ. ಹಾಗಾಗಿ ಕೃಷ್ಣ ಬ್ರಹ್ಮದೇವನ ಮಾತನ್ನು ಸತ್ಯವನ್ನಾಗಿಸೋದಕ್ಕೋಸ್ಕರ ಅವರಲ್ಲಿ, ಅಂದರೆ ಗೋಕುಲದಲ್ಲಿ ನಿಂತುಕೊಂಡು ಅವರೆಲ್ಲರಿಗೆ ಆನಂದವನ್ನು ಉಂಟು ಮಾಡಿದ್ದಾನೆ. ಅವರಲ್ಲಿ ವಾತ್ಸಲ್ಯ ಭಕ್ತಿ ಬೆಳೆಯುವಂತೆ ಅನುಗ್ರಹ ಮಾಡಿದ್ದಾನೆ. ಮನಸ್ಸು ಮಾತುಗಳಿಗೆ ನಿಲುಕದವನ್ನು ಸಿಲುಕಿಸುವ ಪ್ರಯತ್ನ. ಭಗವಂತ ಯಾರ ಮಾತಿಗೂ ನಿಲುಕುವನಲ್ಲ, ಯಾರ ಕೈಗೂ ಸಿಲುಕುವನಲ್ಲ. ಇಂಥವನನ್ನು ಒಂದು ಸಲ ಯಶೋದೆ ಕಟ್ಟಿ ಹಾಕಲು ಪ್ರಯತ್ನಿಸ್ತಾಳಂತೆ.
ಮೊಸರು ಕಡಿತಾ ಇದ್ಲು ಯಶೋದೆ. ಕೃಷ್ಣ ಹಸಿವಾಗಿದೆಯಮ್ಮ ಅಂತ ಬರ್ತಾನೆ. ಸುಮ್ಮನೆ ಮಕ್ಕಳದ್ದದು, ಇದು ಮಕ್ಕಳ ಸೈಕಾಲಜಿ ಇದು. ಏನು, ತಾಯಂದಿರೋ ಅಥವಾ ಅಪ್ಪನೋ ತನ್ನ ಕಡೆ ನೋಡಬೇಕು ಅಂತ ಮಕ್ಕಳು ಬಯಸ್ತಾರೆ. ತಾವು ಯಾವುದು ಕೆಲಸ ಮಾಡ್ಕೊಂಡು ನಮ್ಮ ಅಲಕ್ಷ್ಯ ಮಾಡಿದರೆ ಅವ್ರಿಗೆ ಸರಿ ಬರೋದಿಲ್ಲ ಅದು. ಅದಕ್ಕಾಗಿ ಊಟ ಆಗಿರ್ತದೆ, ತಿಂಡಿ ಆಗಿರ್ತದೆ, ಹೊಟ್ಟೆ ತುಂಬಿರ್ತದೆ, ಅಮ್ಮ ಹಸಿವಾಗಿದೆ, ಸುಮ್ಮನೆ ಅವರ ಲಕ್ಷಣ ಕಡೆಗೆ ಎಳ್ಕೊಳ್ಳಿಕ್ಕೋಸ್ಕರ ಅಂತ ಬಂದ. ತಾಯಿಯ ತೊಡೆಯ ಮೇಲೆ ಏರಿದ. ಎದೆ ಹಾಲು ಉಣಿಸ್ತಾ ಇದ್ಲು ಯಾರು, ಯಶೋದೆ. ಒಲೆಯ ಮೇಲೆ ಹಾಲಿಟ್ಟಿದ್ಲು ಕಾಯಿಸ್ಲಿಕ್ಕೆ ಅಂತ. ಅದು ಉಗ್ತಾ ಇತ್ತು. ಕೃಷ್ಣನ ಕೆಳಗೆ ಹಾಕಿದ್ಲು. ಆ ಹಾಲನ್ನು ನಿಲ್ಲಿಸಲಿಕ್ಕೆ ಆ ಕಡೆ ಹೋಗಿದ್ದಾಳೆ. ಸಿಟ್ಟು ಬಂತು ಕೃಷ್ಣನಿಗೆ. ತಾಯಿ ಬರುವಷ್ಟರಲ್ಲಿ ಎಲ್ಲ ಹಾಲಿನ ಪಾತ್ರೆ, ಮೊಸರಿನ ಪಾತ್ರೆ ಪುಡಿ ಪುಡಿ ಮಾಡಿ ಬೆಣ್ಣೆ ಹಿಡಿದು ಹೋಗಿ ಓಡಿ ಹೋಗ್ಬಿಟ್ಟ. ಕೃಷ್ಣನ ತುಂಟಾಟ ಸರಿನಾ ಅಂತ ಒಂದು ಪ್ರಶ್ನೆ ಬರ್ತದೆ. ಯೋಚನೆ ಮಾಡೋಣ. ಹಸಿವಾದವರಿಗೆ ಹೊಟ್ಟೆ ಪೂರ್ಣ ಊಟಕ್ಕೆ ಹಾಕ್ತಕ್ಕಂಥದ್ದು ತಾಯಿಯ ಕರ್ತವ್ಯ ಹೌದು, ಮಗನಿಗೆ ಆ ಊಟ ಹಾಕ್ತಕ್ಕಂಥದ್ದು, ಅಥವಾ ಯಾರು ಬಡಿಸ್ತಾ ಇದ್ದಾರೆ ಅವ್ರ ಕರ್ತವ್ಯ ಹೌದು. ಈ ಕೃಷ್ಣನಿಗೆ ಅರ್ಧಕ್ಕೆ ಹಾಲು ಉಣಿಸಿದ್ದಾಳೆ ಯಾರು, ತಾಯಿಯಾಗಿರ್ತಕ್ಕಂಥ ಯಶೋದೆ. ಇನ್ನೂ ಅವನು ಹಸಿವು ಪೂರ್ಣ ಹಿಂಗಿಲ್ಲ. ಅಂಥದ್ರಲ್ಲಿ ಅವನು ಕೆಳಗೆ ಹಾಕಿ ಹಾಲು ಇಳಿಸಿ ಹೋಗ್ತಾಳೆ ಅಂದರೆ ತಪ್ಪಲ್ವ ಇದು? ಇವತ್ತು ಯಾರು ಯೋಚನೆ ಮಾಡೋಣ. ನಾವು ತಿಂತಾ ಇದ್ದಿರ್ಗೋಣ, ಚಪಾತಿನೋ ಬಕ್ರಿನೋ ತಿಂತಾ ಇದ್ದೀವಿ, ಎರಡು ತುತ್ತು ತಿಂತಾ ಇದ್ದೀವಿ, ಅಷ್ಟರಲ್ಲಿ ಆ ಬಕ್ರಿನ ಯಾರು ಕಸ್ಕೊಂಡು, ಚಪಾತಿ ಕಸ್ಕೊಂಡು ಏಳರ ಮೇಲೆ ಒಂದು ತಂದುಬಿಟ್ರೆ ಎಷ್ಟು ಸಿಟ್ಟು ಬಂದಿತ್ತು. ಇನ್ನು ತಿಂತಿರೋ ಆಹಾರ ಪದಾರ್ಥವನ್ನೇ ಅರ್ಧಕ್ಕೆ ನಿಲ್ಲಿಸಿ ಕಸಿದುಕೊಂಡ ಸಂದರ್ಭ ನಿರ್ಮಾಣ ಆಗಿದೆ. ಆ ರೀತಿ ಕೃಷ್ಣನದ್ದೀಗ. ಹಾಗಾಗಿ ತಾಯಿಗೆ ಬುದ್ಧಿ ಕಲಿಸ್ಬೇಕು ಅಂತ ಕಾರಣಕ್ಕೋಸ್ಕರ ಎಲ್ಲ ಒಡೆದಾಕ್ಬಿಟ್ಟಿದ್ದಾನೆ. ಮೊಸರಿನ ಪಾತ್ರೆ, ಹಾಲಿನ ಪಾತ್ರೆ ಎಲ್ಲವನ್ನು ಕೂಡ. ಕೃಷ್ಣ ಆ ತುಂಟಾಟ ನೋಡಿ ನಗುನೇ ಬಂತವಳಿಗೆ. ಮಗುವನ್ನು ಬಯ್ಯೋ ಹಾಗಿಲ್ಲ, ತನ್ನ ಮಗು ಬೇರೆ, ಅವನ ಬಾಲಿ ನೋಡಿ ಆನಂದ ಮಾಡ್ತೇನೆ ಅಂಥೇಳಿ ಒಂದು ಕೋಲು ಹಿಡ್ಕೊಂಬಂದು ಕಟ್ಟಿ ಹಾಕ್ತೇನೆ ಅಂತ ಬಂದಿದ್ದಾಳಂತೆ. ವ್ಯಾಸರಂತಾರೆ, ಬ್ರಹ್ಮರುದ್ರಾದಿಗಳ ಮನಸ್ಸುಗಳಿಗೇನೆ ಪೂರ್ತಿ ಸಿಲುಕದೇ ಇರತಕ್ಕಂಥ ವ್ಯಕ್ತಿ. ತೈತ್ತರೀಯ ಉಪನಿಷತ್ ಹೇಳ್ತಾ ಇದೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ವೇದಾದಿಗಳು ಸಹಿತ ಸಂಪೂರ್ಣ ಏಕಾಗ್ರತೆ ತಂದುಕೊಂಡು ಭಗವಂತನ ಎಲ್ಲ ಗುಣಗಳನ್ನು ಹೇಳಿ ಮುಗಿಸಿಬಿಡೋಣ ಅಂತ ಅಂದುಕೊಂಡರೂ ಸಾಧ್ಯವಾಗುತ್ತಿಲ್ಲ. ಹೀಗೆ ವೇದಾದಿಗಳಿಗೆ ಸಾಧ್ಯವಿಲ್ಲ ಅನ್ನೋ ಹೊತ್ತಿನಲ್ಲಿ ಯಕ್ಕಶ್ಚಿತ್ ಈ ಯಶೋದೆಯ ಒಂದು ಹಗ್ಗಕ್ಕೆ ಅಥವಾ ಕೋಲಿನ ಭಯಕ್ಕೆ ಕೃಷ್ಣ ಸಿಗ್ತಾನೆ. ಅವಳು ಪ್ರಯತ್ನ ಮಾಡಿದ್ದಾಳಂತೆ. ಆಗ ವೇದದ ಮಾತುಗಳಿಗೂ ನಿಲುಕದವ ಯಶೋದೆಯ ಹಿಡಿತಕ್ಕೆ ಸಿಲುಕುವನೆ, ದುಡು ಓಡುವ ಹರಿಯ ಹಿಡಿಯಲು ಓಡಿ ಓಡಿ ದಣಿದು ಅಡಿಗಡಿಗೆ ನಿಲುಗಡೆ ಪಡೆದು ನಡೆಯುವ ಯಶೋದೆಯ ಮುಡಿಯ ಹೂ ಅಡಿಗೆ ಬೀಳುವ ಕಡೆಗೆ ನೋಡಿದ ಕೃಷ್ಣ ತಾಯಿಯ ಅವಸ್ಥೆಗೆ ಕನಿಕರಗೊಂಡು ತಾನೇ ಸಿಲುಕಿದನು. ಬೆನ್ನಟ್ಟಿ ಹೋಗ್ತಾ ಇದ್ದಾಳೆ. ಪುಟ್ಟ ಮಗು ಪುಟು ಬಿಡೋದು ಓಡಾಡ್ತಾ ಇದೆ ಎಲ್ಲ ಕಡೆಗೆ. ತಾಯಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ಸುಸ್ತಾಯ್ತು ಇವಳಿಗೆ. ತಲೆ ಮುಡ್ಕೊಂಡಿರ್ತಕ್ಕಂಥ ಹೂವಿನ ತಾಳಿಗೆ ಬೀಳಿಕತ್ತೀವಿ, ಬೆವರು ಬರ್ಲಿಕ್ಕತ್ತೀವಿ, ಒದ್ದಾಟ. ಆ ತಾಯಿ ಅವಸ್ಥೆ ನೋಡಿ ಕೃಷ್ಣನ ಕನಿಕರ ಬಂತು. ಅಮ್ಮನನ್ನು ಭಾಳ ಗೋಳು ಹಿಡ್ಕೊಳ್ಳೋದು ಸರಿಯಲ್ಲ ಅಂಥೇಳಿ ತಾನೇ ಆ ಬಂಧನಕ್ಕೆ ಸಿಕ್ಕಾಕೊಂಡಿದ್ದಾನೆ ಅಂತ ವ್ಯಾಸ ವರ್ಣನೆ ಮಾಡಿದ್ದಾರೆ. ತಾಯಿ ಬಂಧನ ಮಾಡಬೇಕು ಅಂತ ಒಂದು ಹಗ್ಗ ತಗೊಂಡ್ಲು. ಮಾಡ್ತೇನೆ ನೀನು, ತುಂಬ ಜನರ ಕಂಪ್ಲೇಂಟು ಇದೆ, ದೂರು ಬಂದಿದೆ, ನೀನು ಅವ್ರ ಮೇಲೆ ಹೋಗ್ತೀಯಂತೆ, ಬೆಣ್ಣೆ ಮೊಸರು ಹಾಲೆಲ್ಲ ಕದೀತೀಯಂತೆ, ಇವತ್ತು ಕಟ್ಟಿ ಹಾಕ್ತೀನಿ ನೀನು ಒರಳಿಗೆ ಅಂತೇಳಿ ಒಂದು ಹಗ್ಗ ತೊಗೊಂಡ್ಬರ್ತಾಳೆ. ಒರಳಿಗೆ ಕಟ್ಟುವ ಪ್ರಯತ್ನ ಮಾಡ್ತಾಳೆ. ಒರಳಿಗೆ ಕಟ್ಟುವುದು ಅಂದ್ರೆ ಏನು? ಬೆಂಗಳೂರು ಕಡೆಗೆ ಅಥವಾ ಉಡುಪಿ ಕಡೆಗೆಲ್ಲ ಒರಳಿನ ಪ್ರಮಾಣ ಎತ್ತರದಲ್ಲಿ ಇರ್ತದೆ, ದೊಡ್ಡದಿರ್ತದೆ. ಈ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಮನೆಯ ಒಳಗೇ ಒರಳು ಹಾಕಿರ್ತಾರೆ, ಅಡುಗೆ ಮನೆಯಲ್ಲೇನೆ, ನೆಲದಲ್ಲೇನೆ. ಈಗ ಅದು ಹೋಗಿದೆ ಅಂತ ಇಟ್ಕೊಳ್ಳೋಣ. ಈ ಮದುವೆ ಉಪನಯನ ಸಂಸ್ಕಾರ ಎಲ್ಲ ಒರಳ್ಕಲ್ಲು ಪೂಜೆ ಎಲ್ಲ ಆಗಬೇಕು, ಆಗ ತರಲಿಕ್ಕೆ ಉಂಟು, ಎಲ್ಲ ಸುಮ್ಮನೆ ಹುಡುಕೊಂಡು ಎಲ್ಲ ಮಿಕ್ಸರ್ ಇಟ್ಟು ಮುಗಿಸ್ಬಿಡ್ತಾರೆ. ಎಲ್ಲ ಮಿಕ್ಸಿ ಮೇಲೆ ಆಗೋಗ್ಬಿಟ್ಟಿದೆ ಒರಳ್ಕಲ್ಲು ಪೂಜೆ, ಬೀಸುಕಲ್ಲು ಪೂಜೆಗಳೆಲ್ಲ. ಹಾಗಾಗಿ ಒರಳು ಪ್ರತ್ಯೇಕ ಇಲ್ಲೇ ಇಲ್ಲ, ನೆಲದಲ್ಲಿ ಹಾಕಿರ್ತಾರೆ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ. ಮತ್ತು ನೆಲದಲ್ಲಿರ್ತಕ್ಕಂಥ ಒರಳಿಗೆ ಕಟ್ಟಿ ಹಾಕಲಿಕ್ಕೆ ಸಾಧ್ಯ? ಆಗ ಹೇಳಿದಾಗೇ ಬೆಂಗಳೂರು ಮೈಸೂರು ಕಡೆಗೆಲ್ಲ, ಉಡುಪಿ ಕಡೆಗೆಲ್ಲ ಒರಳು ಮೇಲ್ಭಾಗದಲ್ಲಿ ಇರ್ತದೆ. ಅದು ಹೇಗೆ ಬೇರೆ ಬೇರೆ ಪಾತ್ರೆಗಳನ್ನು ಸಮಾರಂಭಕ್ಕೆಲ್ಲ ಬಾಡಿಗೆ ಕೊಡ್ತಾರೆ, ಹಾಗೆ ಅದನ್ನು ಕೂಡ ಬಾಡಿಗೆ ಕೊಡ್ತಾರೆ. ದೊಡ್ಡ ಕಲ್ಲು ಅದು ಎತ್ತಿ ವಾಹನದಲ್ಲಿ ಇಟ್ಕೊಳ್ಳೋದು, ಕೆಲಸ ಮುಗಿಸಿ ಮತ್ತೆ ಪುನಃ ತಂದು ಅದನ್ನು ಅಲ್ಲಿ ಅವ್ರ ಮನೆ ಮುಂದೆ ಇಳಿಸ್ತಕ್ಕಂಥ ಕ್ರಮ. ಹಾಗೆ ಅಂಥ ಒರಳಿಗೆ ಕಟ್ಟಿ ಹಾಕುವ ಪ್ರಯತ್ನ ಮಾಡಿದ್ದಾಳಂತೆ. ಏನು ಹಗ್ಗ ತೊಗೊಂಡ್ಲು, ಕಟ್ಟುವಾಗ 2-3 ಸುತ್ತು ಹಾಕಿದ್ಲು. ಇನ್ನೇನು ಗಂಟು ಹಾಕಬೇಕಾಗಿದೆ, ಹಾಕಬೇಕನ್ನುವಾಗ 2 ಇಂಚು ಕಮ್ಮಿ ಆಯಿತು. ಮತ್ತೊಂದು ಯಾವುದೋ ಹಗ್ಗದ್ದು ಬಿಚ್ಕೊಂಡು ಬಂದ್ಲು, ಅದನ್ನು ಇದಕ್ಕೆ ಜೋಡಿಸಿದ್ಲು, ಈ ಹಗ್ಗಕ್ಕೆ ಸೇರಿಸಿ ಅದನ್ನು ಇದನ್ನು ಕೂಡಿಸಿ ಪುನಃ 1-2 ರೌಂಡು ಹಾಕಿ ಕಟ್ಟಬೇಕು ಅಂತನ್ನುವಾಗ ಮತ್ತೆ ಪುನಃ 2 ಇಂಚು ಕಮ್ಮಿ ಆಯಿತು. ಹೀಗೆ
ಅಕ್ಕಪಕ್ಕದ ಮನೆಯ ಹಗ್ಗಗಳನ್ನು ತಂದೂ ಸಹಿತ ಜೋಡಿಸಿದ್ರೂ ಕೃಷ್ಣನನ್ನು ಕಟ್ಟಿ ಹಾಕುವಾಗ ಕೊನೆಗಾಗುವಾಗ ಗಂಟು ಹಾಕಲಿಕ್ಕೆ ಅಂತಾಗುವಾಗ 2 ಇಂಚು ಕಮ್ಮಿಯಾಯಿತು. ತದಪಿ ದ್ವಂಗುಲನ್ಯೂನಂ ಅನ್ನುವ ವ್ಯಾಸವಾಣಿಯನ್ನು ಗಮನದಲ್ಲಿ ಇಡತಕ್ಕಂಥದ್ದು. ಕೊನೆಗೆ ತಾಯಿಯ ಒದ್ದಾಟ, ಅವಳ ಸಂಕಟ ನೋಡಿ ಕೃಷ್ಣನೇ ತಾನಾಗಿಯೇ ಆ ತಾಯಿಯ ಬಂಧನಕ್ಕೆ, ಹಗ್ಗದ ಕಟ್ಟುವಿಕೆಗೆ ಸಿಕ್ಕೊಂಡಿದ್ದಾನೆ. ಹಗ್ಗ 2 ಇಂಚು ಕಮ್ಮಿ ಆಯಿತು ಅಂತ ಒಂದು ಸಂದೇಶ ಆಗಲೇ ಬಂತು. ಏನದರ ಸಂದೇಶ? ಭಗವಂತನನ್ನು ವಶಪಡಿಸಿಕೊಳ್ಬೇಕು ಅಂತಾಗಿದ್ದರೆ 3 ಬೇಕು ಭಕ್ತನಲ್ಲಿ. ಭಗವಂತ ವಶನಾಗುವುದು 3ಕ್ಕೆ, ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ. ದೇವರ ಬಗ್ಗೆ, ಭಗವಂತನ ಬಗ್ಗೆ ಜ್ಞಾನ ಭಕ್ತಿಗಳು, ಪ್ರಪಂಚದ ಬಗ್ಗೆ ವೈರಾಗ್ಯ. ಇದು ಸುಸ್ಥಿತಿಯ ಜ್ಞಾನ ಭಕ್ತಿ ವೈರಾಗ್ಯಗಳ ಸಂಗಮ. ಆ ರೀತಿ ಇರತಕ್ಕಂಥವ್ರಿಗೆ ಭಗವಂತ ಒಲಿತಾನೆ. ಪ್ರಕೃತ ಯಶೋದೆಗೆ ಕೃಷ್ಣ ನಿನಗೆ 2 ಕಡಿಮೆ ಅಮ್ಮ ಅನ್ನುವ ಸೂಚನೆ ಕೊಟ್ಟನಂತೆ. ಆ ಮೂಲಕ ಹಗ್ಗ 2 ಇಂಚನ್ನು ಮಾಡತಕ್ಕಂಥದ್ರ ಮೂಲಕ. ಯಾಕೆ? ಯಶೋದೆಗೆ ಮಗನ ಬಗ್ಗೆ ಪ್ರೀತಿ ಇತ್ತು. ಆಡಿಸಿದಳು ಯಶೋದೆ ಜಗದೋದ್ಧಾರನ ಮಗನೆಂದು ತಿಳಿಯುತ್ತಾ. ಹಾರ್ಡ್ಲಿ ನನ್ನ ಮಗ ಇವ, ಸರ್ವೋತ್ತಮ ಸ್ವಾಮಿ ಅಂತನ್ನುವ ವಿಚಾರಗಳಿಗೆ ಬರಲೇ ಇಲ್ಲ. ಹಾಗಾಗಿ ನನ್ನ ಮಗ ಎಂಬತಕ್ಕಂಥ ಪ್ರೀತಿಯನ್ನು ತೋರಿದ್ಲು, ಸರಿ, ಅದ್ರ ಬಗ್ಗೆ ಏನೂ ಸಂದೇಹ ಇಲ್ಲ. ಆದರೆ ಸರ್ವೋತ್ತಮ ಸ್ವಾಮಿ, ಸರ್ವತಂತ್ರ ಸ್ವತಂತ್ರ ಈ ಮಹಾತ್ಮ್ಯ ಜ್ಞಾನ ಯಶೋದಿಗೆ ಇಲ್ಲ. ಹಾಗೆಯೇ ಆಗಲೇ ಹೇಳಿದಾಗೇ ಕೃಷ್ಣನಿಗೆ ಹಾಲು ಉಣಿಸುವಾಗ ಒಲೆಯ ಮೇಲೆ ಹಾಲನ್ನು ಇಟ್ಟಿದ್ಲು, ಅದು ಉಕ್ಕಲಿಕ್ಕೆ ಅಂತ ಬಂತು. ಕೃಷ್ಣನ ಕೆಳಗೆ ಹಾಕಿದ್ಲು, ಹಾಲು ಇಳಿಸ್ಲಿಕ್ಕೆ ಅಂತ ಹೋದ್ಲು. ಕೃಷ್ಣ ಅಂದ, ನಿನಗೆ ಪ್ರಪಂಚದ ಬಗ್ಗೆ ವೈರಾಗ್ಯವೂ ಇಲ್ಲ, ದೇವರ ಬಗ್ಗೆ ಮಹಾತ್ಮ್ಯ ಜ್ಞಾನ ಇಲ್ಲ, ಪ್ರಪಂಚದ ಬಗ್ಗೆ ವೈರಾಗ್ಯ ಇಲ್ಲ. 3 ಬೇಕು ದೇವರನ್ನು ವಶಪಡಿಸಿಕೊಳ್ಬೇಕು ಅಂತಾಗಿದ್ದರೆ: ಜ್ಞಾನ, ಭಕ್ತಿ, ವೈರಾಗ್ಯ. ನಿನಗೆ ಭಕ್ತಿ ಅರ್ಥಾತ್ ಪ್ರೀತಿ ನನ್ನ ಬಗ್ಗೆ ಇದೆ, ಬಟ್ ಮಹಾತ್ಮ್ಯ ಜ್ಞಾನ ಮತ್ತು ವೈರಾಗ್ಯ ಪ್ರಪಂಚದ ಬಗ್ಗೆ ಇಲ್ಲ ಅಂತ ಅನ್ನೋ ಸೂಚನೆಯನ್ನು ಭಗವಂತ ಆ ಮೂಲಕ ಸಂದೇಶವನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಮ್ಮಲ್ಲಿಯೂ ಸಹಿತ ಭಗವಂತನನ್ನು ವಶಪಡಿಸಿಕೊಳ್ಳಬೇಕು ಅಂತಾಗಿದ್ದರೆ ಈ 3 ನಾವು ಇಟ್ಕೊಳ್ಬೇಕು. ಅದು ಭಗವಂತನ ಬಗ್ಗೆ ಜ್ಞಾನ ಮತ್ತು ಭಕ್ತಿಗಳು, ಪ್ರಪಂಚದ ಬಗ್ಗೆ ವೈರಾಗ್ಯ ಇರಬೇಕು. ಕೆಲವರು ಹೇಳೋದುಂಟು, ಎಲ್ಲ ನಮ್ಮಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವೂ ಇದೆ, ನಾವು ವೀಕ್ಲಿ ರಾಯರ ಮಠಕ್ಕೆ ಹೋಗ್ತೇವೆ, ನಾವೇ ನಾಸ್ತಿಕರಲ್ಲ. ಆಮೇಲೆ ಪ್ರತಿ ಶನಿವಾರ ತಪ್ಪದೇ ಹನುಮಂತನ ದೇವಸ್ಥಾನಕ್ಕೆ, ಮಾರುತಿ ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗಾಗಿ ನಮ್ಮಲ್ಲಿ ಭಕ್ತಿ ಇದ್ದೇ ಇದೆ, ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವೂ ಇದ್ದೇ ಇದೆ. ಮತ್ತು ಯಾಕೆ ದೇವರು ಒಲಿದಿಲ್ಲ ಅನ್ನೋ ಪ್ರಶ್ನೆಯನ್ನು ಕೆಲವರು ಕೇಳ್ತಾರೆ. ಅದಕ್ಕೆ ವ್ಯಾಸರಾಜರು ಅವತ್ತೇ ಉತ್ತರ ಕೊಟ್ಟಿದ್ದಾರೆ. ಜ್ಞಾನವೆನಗೆ ದ್ರವ್ಯದಲ್ಲಿ, ಭಕ್ತಿಯನಗೆ ಪತ್ನಿಯಲ್ಲಿ, ವೈರಾಗ್ಯವೆನಗೆ ಆ ದೇವರಲ್ಲಿ. ನಮ್ಮಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ ತುಂಬಿ ತುಳುಕ್ತಾ ಇವೆ. ಇರುವ ಜಾಗ ಮಾತ್ರ ವ್ಯತ್ಯಾಸ ಆಗಿಬಿಟ್ಟಿದೆ, ಅದಲು ಬದಲಾಗಿಬಿಟ್ಟಿದೆ. ಜ್ಞಾನವೆನಗೆ ದ್ರವ್ಯದಲ್ಲಿ, ಇವತ್ತು ನಾನು ಮನೆಯಿಂದ ಹೊರಬಿದ್ದೆ ಅಂದರೆ ಪುನಃ ಪೇಟೆಯಿಂದ ಅಥವಾ ಮಾರ್ಕೆಟಿಂದ ಬಿಸ್ನೆಸ್ ಮುಗಿಸ್ಕೊಂಡು ಮನೆಗೆ ಬರುವಾಗ ನನ್ನ ಜೇಬು ತುಂಬಿರಬೇಕು, ತುಂಬ ದುಡ್ಡು ಸಂಪಾದನೆ ಆಗಿರಬೇಕು. ಜ್ಞಾನವೆನಗೆ ದ್ರವ್ಯದಲ್ಲಿ, ಭಕ್ತಿಯನಿಗೆ ಪತ್ನಿಯಲ್ಲಿ, ವೈರಾಗ್ಯವೆನಗೆ ಆ ದೇವರಲ್ಲಿ. ಬೆಳಗ್ಗೆ ಒಂದಷ್ಟು ನಾಮಕಾವಸ್ಥೆ ಒಂಚೂರು ಪೂಜೆಯ ಶಾಸ್ತ್ರವನ್ನು ಮುಗಿಸಿದ್ವಿ ಅಂತಂದರೆ ಮತ್ತೆ ದೇವ್ರಿಗೆ ಹೇಳ್ಬಿಡೋದು, ನಾಳಿನವರೆಗೆ ನೀನು ನನ್ನ ಸುದ್ದಿ ಬರ್ತಕ್ಕದ್ದಲ್ಲ. ಆ ದೇವರನ್ನು ಸಂಪುಷ್ಟದಲ್ಲಿ ಹಾಕಿ ಅದಕ್ಕೊಂದು ಪೆಟ್ಟಿಗೆ ಮಾಡಿರ್ತಾರೆ, ಪೆಟ್ಟಿಗೆಯಲ್ಲೂ ಹಾಕಿ ಆ ಪೆಟ್ಟಿಗೆ ಇಟ್ಟು ಅದಕ್ಕೊಂದು ದೇವರ ಮನೆಗೆ ಒಂದು ಬಾಗಿಲು ಮಾಡಿರ್ತಾರೆ, ಬೀಗ ಹಾಕಲಿಕ್ಕೆಲ್ಲ ವ್ಯವಸ್ಥೆ. ಯಾಕೆ? ಭಗವಂತ ಅಲ್ಲಿಂದ ಜಿಗಿದು ಹಾರಿ ಬರಬಾರ್ದು, ನಾವಿದ್ದಲ್ಲಿಗೆ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಹಾಗಾಗಿ ದೇವರನ್ನು ಆ ರೀತಿ ಬಂಧನದಲ್ಲಿ ಇಟ್ಟು ನಾವು ಹೊರಟುಬಿಡ್ತೀವಿ. ನಾಳೆವರೆಗೆ ನನ್ನ ಸುದ್ದಿ ಬರ್ತಕ್ಕದ್ದಲ್ಲ, ನಾನು ಏನು ಮಾಡ್ತೇನೆ ಅಂತ. ಇದು ನಮ್ಮ ದೇವ್ರ ಬಗ್ಗೆ ಇರ್ತಕ್ಕಂಥ ವೈರಾಗ್ಯ. ಹಾಗೆ ವ್ಯಾಸರಾಜ ಅಂತಾರೆ, ಜ್ಞಾನವೆನಗೆ ದ್ರವ್ಯದಲ್ಲಿ, ಭಕ್ತಿಯನಿಗೆ ಪತ್ನಿಯಲ್ಲಿ, ವೈರಾಗ್ಯವೆನಗೆ ಆ ದೇವರಲ್ಲಿ. ಇಂತಹ ಜ್ಞಾನ, ಭಕ್ತಿ, ವೈರಾಗ್ಯಗಳಿಂದ ಕೆಲಸ ಆಗೋದಿಲ್ಲ. ದೇವರ ಬಗ್ಗೆ ಜ್ಞಾನ, ಭಕ್ತಿಗಳು, ಪ್ರಪಂಚದ ಬಗ್ಗೆ ವೈರಾಗ್ಯ. ಅದನ್ನೇ ಪ್ರಾರಂಭದಲ್ಲಿ ಸುಸ್ಥಿತಿ ಎಲ್ಲಿ ಇರುವ ಜ್ಞಾನ, ಭಕ್ತಿ, ವೈರಾಗ್ಯಗಳು ಭಗವಂತನನ್ನು ತಂದುಕೊಡಲಿಕ್ಕೆ ಮಾರ್ಗದರ್ಶಕವಾಗುತ್ತವೆ ಅಂತ ಪ್ರಾರಂಭದ ಮಾತು ಬಂತು. ಆ ಚಿಂತನೆಯನ್ನು ಈ ಮೂಲಕ ನೋಡಬಹುದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಭಗವಂತನನ್ನು ಒಲಿಸಿಕೊಳ್ತಕ್ಕಂಥ ಭಕ್ತನಲ್ಲಿ ಈ 3 ಇರತಕ್ಕಂಥದ್ದು ಜ್ಞಾನ, ಭಕ್ತಿ, ವೈರಾಗ್ಯಗಳು ಅವಶ್ಯನ ಮಾತನ್ನು ನೋಡಬೇಕಾಗಿದೆ. ಈ ಕಥೆಯನ್ನು ತಿಳಿಯತಕ್ಕಂಥ ಮತ್ತೊಂದು ತತ್ವ ಏನು? ಈಶಾವಾಸ್ಯಮಿದಂ ಸರ್ವಂ
ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾ ಮಾ ಗೃತಃ ಕಸ್ಯ ಸ್ವಿಧನಂ. ಈ ಪ್ರಪಂಚವೆಲ್ಲ ಏನೆಲ್ಲ ಇದೆ ಎಲ್ಲವೂ ಕೂಡ ಈಚ್ ಆ್ಯಂಡ್ ಎವ್ರಿಥಿಂಗ್ ಒನ್ ಆ್ಯಂಡ್ ಆಲ್ ಭಗವಂತ ಅಧೀನವಾಗಿದೆ. ಇದು ನಮ್ಮ ಅನುಭವಕ್ಕೂ ಇದೆ. ಸ್ವಲ್ಪ ಯೋಚನೆ ಮಾಡಿದರೆ ನೋಡಬೇಕಾರೆ ಇದ್ದು ನಮ್ಮ ಯಾವುದೋ ಒಂದು ಜಾಗ ಸೈಟ್ 30-40ನೋ 60-40ನೋ, ಈ ಜಾಗ ಮೊನ್ನೆ ಯಾರ್ದೋ ಆಗಿತ್ತು, ಇವತ್ತು ನಂದಾಗಿರ್ಬೋದೋ ಏನೋ, ನಾಳೆ ಆಫ್ಟರ್ ಮೀ ಯಾರ್ದೋ ಆಗತ್ತೆ. ಹಾಗಾಗಿ ಇದು ನಂದಲ್ಲ. ನಾನು ಹುಟ್ಟುವ ಮೊದಲೇ ಈ ಸೂರ್ಯ, ಚಂದ್ರ, ನಕ್ಷತ್ರ, ಮರ, ಗಿಡ, ಎಲೆ, ಹಣ್ಣು, ಕಾಯಿ, ತರಕಾರಿ ಎಲ್ಲ ಇತ್ತು. ನಾನು ಸತ್ತು ಹೋದ ಮೇಲೆಯೂ ಈ ಚಂದ್ರ, ಸೂರ್ಯ, ನಕ್ಷತ್ರ, ನೀರು, ನದಿ ಎಲ್ಲವೂ ಇರುತ್ತದೆ. ಹಾಗೆ ಯಾವ ಕೂಡ ನಂದಲ್ಲ, ನನ್ನದಲ್ಲ ಅನ್ನೋ ಅಭಿಪ್ರಾಯನೇ ಎಲ್ಲರದ್ದಿದೆ. ಎಲ್ಲರೂ ಅದನ್ನೇ ಹೇಳಬೇಕು. ಮತ್ತು ಎಲ್ಲರೂ ನಂದಲ್ಲ ಅಂತ ಹೇಳುವಂತಾಗಿದ್ದರೆ ಯಾರದ್ದಿದು? ಅದಕ್ಕಾಗಿ ಈಶಾವಾಸ್ಯ ಉಪನಿಷತ್ ಹೇಳಿತು, ಈಶಾವಾಸ್ಯಂ ಇದಂ ಸರ್ವಂ. ಏನೆಲ್ಲ ಇದೆ ಇಲ್ಲಿ, ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ಬೆಳಕು, ಎಲ್ಲ ಗಾಳಿ, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲವೂ ಭಗವಂತನದ್ದು ಅನ್ನೋ ಮಾತು. ಹಾಗಾಗಿ ಇದೆಲ್ಲ ಭಗವಂತನದ್ದು ಅಂತ ಈ ಕಲ್ಪನೆಯನ್ನು ತಂದುಕೊಳ್ಬೇಕಾಗಿದೆ. ಎಲ್ಲವೂ ಹರಿಯ ಅಧೀನ, ಅವನೇ ಸರ್ವಸ್ವಾಮಿ. ಹರಿಯು ಭಕ್ತರ ವಶನಾಗತಕ್ಕಂಥದ್ದು ಶ್ರೇಷ್ಠ ಭಕ್ತಿಯಿಂದ. ಆ ಭಕ್ತಿ ಇಲ್ಲದೇ ಇದ್ದರೆ ಯಾರಿಗೂ ಅವನು ಲಭ್ಯನಾಗುವುದಿಲ್ಲ ಅನ್ನೋ ತತ್ವ ಕೂಡ ತಿಳಿಯಬಹುದಾಗಿದೆ. ಈ ಪ್ರಸ್ತುತ ಕೃಷ್ಣ ಲೀಲೆಯನ್ನು ಅಂದರೆ ಕೃಷ್ಣನನ್ನು ಬೆಣ್ಣೆ ಕದ್ದನೋ ಮೊಸರು ಕದ್ದನೋ ಅಂತಕ್ಕಂಥ ಒಂದು ನೆವ ಮಾಡಿಕೊಂಡು ಅವನು ಕಟ್ಟಿ ಹಾಕುವ, ದಂಡಿಸುವ ಪ್ರಯತ್ನ ಏನು ಯಶೋಧಿ ಮಾಡಿದ್ದಾಳೆ, ಅದನ್ನು ಒಬ್ಬ ಹರಿದಾಸರು ಸುಂದರವಾದ ನಕ್ಷತ್ರ ಅನ್ನುವ ಶಬ್ದವನ್ನೇ ಇಟ್ಟುಕೊಂಡು ಆ ಕಥೆಯನ್ನು ಹೆಣೆದಿದ್ದಾರೆ. ಒಂದು ಸಲ ಅದನ್ನು ನೋಡಿಬಿಡೋಣ. ಈ ಪ್ರಸ್ತುತ ಕೃಷ್ಣ ಲೀಲೆಯನ್ನು ಆಕರ್ಷಕವಾಗಿ ಸೆರೆ ಹಿಡಿದ ದಾಸವಾಣಿ ಯಾವುದು? ನಕ್ಷತ್ರ ಸುತನನುಜ ಅನ್ನುವ ಪದ್ಯ. ಇದು ಯಾರ ರಚನೆ? ಜಗನ್ನಾಥದಾಸ ಶಿಷ್ಯರಾದ ಮನೋಹರದಾಸರದು. ಈ ಕೃತಿಯ ಪೂರ್ಣ ಪಾಠ ಏನು? ನಕ್ಷತ್ರ ಸುತನನುಜ ನವನೀತ ಭಾಂಡಮಂ ನಕ್ಷತ್ರದಿಂ ಪಿಡಿದು ಕದ್ವೈದು ನಕ್ಷತ್ರ ಬಂದಂತೆ ಬೆಣ್ಣೆಯಂ ಸವಿಯುವುದಂ ನಕ್ಷತ್ರದಿಂ ಕೇಳಿ ನಕ್ಷತ್ರ ರಾಜಮುಖಿ ನಕ್ಷತ್ರವಂ ಪಿಡಿದು ಬೆನ್ನಟ್ಟಲವ ನೋಡಿ ನಸುನಗುತ ನಕ್ಷತ್ರವಂ ಕೊಡದೆ ನಿಜ ಮಂದಿರದ ನಕ್ಷತ್ರದೋಳ್ ತಾನಡಗಿದ. ನಕ್ಷತ್ರ 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 ಅಂತ ಇಟ್ಕೊಂಡು ಕೃಷ್ಣನ ಈ ಬಾಲಿಲ ಕಥೆಯನ್ನು ಹೆಣೆಯಲಾಗಿದೆ. ಏನು? ಮೊದಲನೇದ್ದು ನಕ್ಷತ್ರ ಸುತನನುಜ. ಪುಸ್ತಕದಲ್ಲಿ ಅದರ ವಿವರಣೆಯನ್ನು ಕೊಡಲಾಗಿದೆ. ಅಲ್ಲೆಲ್ಲ ಫುಟ್ನೋಟ್ ರೀತಿಯಲ್ಲಿ ನಂಬರನ್ನು ಕೂಡ ಹಾಕಿದೆ. ಒಂದೊಂದು ನಂಬರು, ಮೊದಲನೇ ನಂಬರಿಗೆ ರೋಹಿಣಿಂತ ಉತ್ತರ ನಕ್ಷತ್ರ. ನಕ್ಷತ್ರ ಸುತನ ಅನುಜ, ನಕ್ಷತ್ರ ಸುತ ಅನುಜ ಅಂದರೆ ಬಲರಾಮ ಅಂತನ್ನೋ ಅರ್ಥ. ನಕ್ಷತ್ರ ಸುತನ ಅನುಜ, ರೋಹಿಣಿ ನಕ್ಷತ್ರ ಅಂತ ಅರ್ಥ. ನಕ್ಷತ್ರ ಸುತ ಅಂದರೆ ರೋಹಿಣಿ ದೇವಿ ಮಗ ಬಲರಾಮ, ಅವನ ಅನುಜ ಕೃಷ್ಣ ಅಂತ ಅರ್ಥ. ನವನೀತ ಭಾಂಡಮಂ, ಬೆಣ್ಣೆ ಪಾತ್ರೆಯನ್ನು. ನಕ್ಷತ್ರದಿಂ ಪಿಡಿದು, ಎರಡನೇದು. ಇಲ್ಲಿ ಯಾವ ನಕ್ಷತ್ರ? ಹಸ್ತ ನಕ್ಷತ್ರ. ಹಸ್ತ ಅಂದರೆ ಸಂಸ್ಕೃತದಲ್ಲಿ ಕೈ ಅಂತ ಅರ್ಥ. ಕೈಯಿಂದ ಆ ಬೆಣ್ಣೆ ಪಾತ್ರೆಯನ್ನು ತೆಗೆದುಕೊಂಡು ಅಂತ ಅರ್ಥ. ಪಿಡಿದು ಕದ್ವೈದು ನಕ್ಷತ್ರ ಬಂದಂತೆ. ಇಲ್ಲಿ ಯಾವ ನಕ್ಷತ್ರ? ಚಿತ್ತ. ಚಿತ್ತ ಅಂದರೆ ಮನಸ್ಸು ಅಂತ ಅರ್ಥ. ತನ್ನ ಮನ ಬಂದಂತೆ ಬೆಣ್ಣೆಯಂ ಸವಿಯುವುದಂ. ಅವ ಬೆಣ್ಣೆಯನ್ನು ತೊಗೊಂಡು ಹೋದ, ತನ್ನ ಮನಸ್ಸು ಬಂದಂಗೆ ತಿನ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಯಾರು? ಕೃಷ್ಣ. ಅದನ್ನು ನಕ್ಷತ್ರದಿಂ ಕೇಳಿ, ನಕ್ಷತ್ರದಿಂದ ಕೇಳಿ. ಇಲ್ಲಿ ಯಾವ ನಕ್ಷತ್ರ? ಶ್ರವಣ ನಕ್ಷತ್ರ. ಶ್ರವಣ ಅಂದರೆ ಸಂಸ್ಕೃತದಲ್ಲಿ ಕಿವಿ ಅಂತ ಅರ್ಥ. ಕಿವಿಯಿಂದ ಕೇಳಿ ಅಂತ ಅರ್ಥ. ನಕ್ಷತ್ರ ರಾಜಮುಖಿ, ಇದು ನಕ್ಷತ್ರಕ್ಕೆ ಸಂಬಂಧಪಟ್ಟ ಶಬ್ದ ಅಲ್ಲ, ನಕ್ಷತ್ರ ರಾಜ ಅಂತ ಇಟ್ಕೋಬೇಕು. ಚಂದ್ರ ಅಂತ ಅರ್ಥ. ಚಂದ್ರಮುಖಿ ಅರ್ಥಾತ್ ಗೋಪಿ, ಒಬ್ಬ ಗೋಪಕನ್ಯೆ ಅಥವಾ ಗೋಪಸ್ತ್ರೀ ಅಂತ ಇಟ್ಕೊಳ್ಬೋದು ಇದನ್ನು. ನಕ್ಷತ್ರವಂ ಪಿಡಿದು, ಈಗ ಪ್ರಕೃತ ಯಶೋಧಿ ಅಂತ ಇಟ್ಕೊಂಡ್ರೆ ಅರ್ಥ ಇಟ್ಕೊಂಡ್ರೆ ಅವಳು ಒಂದು ಕೈಯಲ್ಲಿ ಬೆತ್ತವನ್ನು, ಬಡಿಗೆಯನ್ನು, ಕೋಲನ್ನು ತೊಗೊಂಬರ್ತಾಳೆ ಕೃಷ್ಣನ ಬೆರೆಸಲಿಕ್ಕೆ, ಹುಡುಕ್ಲಿಕ್ಕೆ ಅಂತ. ನಕ್ಷತ್ರವಂ ಪಿಡಿದು, ಇಲ್ಲಿ ಯಾವ ನಕ್ಷತ್ರ? ವಿಶಾಖ. ಶಾಖ ಅಂದರೆ ಬ್ರ್ಯಾಂಚ್, ಟೊಂಗೆ, ಒಂದು ಮರದ ತುಂಡು, ಪೀಸ್ ಆಫ್ ದ ಟ್ರೀ, ಮರದ ತುಂಡೊಂದು ಟೊಂಗೆ, ಒಂದು ಕೋಲನ್ನು ತಗೊಂಡು ಅಂತ ಅರ್ಥ. ನಕ್ಷತ್ರವಂ ಪಿಡಿದು ಬೆನ್ನಟ್ಟಲವ ನೋಡಿ ನಸುನಗುತ ನಕ್ಷತ್ರವಂ ಕೊಡದೆ. ಏನು ಮಾತೇ ಆಡಲಿಲ್ಲ ಭಗವಂತ. ನಕ್ಷತ್ರವಂ ಕೊಡದೆ. ಇಲ್ಲಿ ಯಾವ ನಕ್ಷತ್ರ? ಉತ್ತರ ನಕ್ಷತ್ರ. ಅಮ್ಮನ ಯಾಕೋ ಎಲ್ಲಿ ಹೋಗ್ತಿದೆಯೋ ನಿಂತುಕೋ, ನೋ ನೋ ಆನ್ಸರ್.
ಉತ್ತರ ಕೊಡದೆ ಮುಂದೆ ನಿಜ ಮಂದಿರದ ನಕ್ಷತ್ರದೊಳ್ ತಾನಡಗಿದ, ತನ್ನ ಮನೆಯ ನಕ್ಷತ್ರದೊಳಗೆ ಅಡಗಿಕೊಂಡ ಕೃಷ್ಣ. ಇಲ್ಲಿ ಯಾವ ನಕ್ಷತ್ರ? ಮೂಲಾ ನಕ್ಷತ್ರ. ಅರ್ಥಾತ್ ತನ್ನ ಮನೆಯ ಎಲ್ಲೋ ಒಂದು ಮೂಲೆ ಜಾಗದಲ್ಲಿ ಅಡಗಿಕೊಳ್ತಕ್ಕಂಥ ಒಂದು ಜಾಗದಲ್ಲಿ ಕೃಷ್ಣ ಹೋಗಿ ಅಡಗಿಕೊಂಡ ಅಂಥೇಳಿ ಒಗಟಿನ ರೂಪದಲ್ಲಿ ಸುಂದರವಾಗಿ ಈ ಕೃಷ್ಣನ ಬಾಲಲೀಲೆಯನ್ನು ದಾಸರು ಹೆಣೆದಿದ್ದನ್ನು ಗಮನಿಸಬಹುದಾಗಿದೆ. ಇಲ್ಲಿಯೇ ಶುಕಾಚಾರ್ಯ ಹೇಳ್ತಾರೆ, ಕೃಷ್ಣನ ಬಾಲಲೀಲೆಯಿಂದ ಆನಂದ ತುಂದಿಲಳಾದ ಯಶೋದೆ ಈ ಸೌಭಾಗ್ಯ ಲಕ್ಷ್ಮೀ ಬ್ರಹ್ಮಾದಿಗಳಿಗೂ ಇಲ್ಲ ಅಂತ ಶುಕಾಚಾರ್ಯ ಹೇಳ್ತಾರೆ ಪರೀಕ್ಷಿತ ರಾಜನಿಗೆ. ಈ ಮಾತಿನ ಅಭಿಪ್ರಾಯ ಏನು ಹಾಗಾರೆ? ಇದು ವಾಸ್ತವ ಸಂಗತಿನ? ಲಕ್ಷ್ಮೀ ಬ್ರಹ್ಮಾದಿಗಳಿಗೂ ಇಲ್ಲದೇ ಇರತಕ್ಕಂಥ ಸೌಭಾಗ್ಯ, ಸೌಂದರ್ಯ, ಸಂಪತ್ತು, ಆನಂದಾದಿಗಳನ್ನು ಯಶೋದೆ ಪಡೆದುಕೊಂಡ್ಲು ಅಂತ ಅರ್ಥೈಸ್ಬೋದಾ? ಹಾಗೆ ಅರ್ಥೈಸೋ ಸಂದರ್ಭ ಅಲ್ಲ. ಅದನ್ನು ಬ್ರಹ್ಮಾಂಡ ಪುರಾಣದ ಮಾತಿನಂತೆ ಅದನ್ನು ವ್ಯಾಖ್ಯಾನಿಸಬೇಕು ಅಂತ ನಮ್ಮ ಗಮನಕ್ಕೆ ಶ್ರೀಮದ್ ಆಚಾರ್ಯರನ್ನು ಕೊಡ್ತಾ ಇದ್ದಾರೆ. ಏಕತ್ರೈಕಸ್ಯ ವಾತ್ಸಲ್ಯಂ ವಿಶೇಷಾತ್ ದರ್ಶಯೇ ಧರಿಹಿ ಅವರಸ್ಯಾಪಿ ಮೋಹಾಯ ಕ್ರಮೇಣೈವಾಪಿ ವತ್ಸಲಃ. ಒಬ್ಬೊಬ್ಬರಿಗೆ ಒಂದೊಂದು ಪ್ರಸಂಗದಲ್ಲಿ ಮಾತ್ರ ಭಗವಂತ ಹೆಚ್ಚಿನ ಪ್ರೀತಿಯನ್ನು, ಅನುಗ್ರಹವನ್ನು ತೋರ್ತಾನೆ. ಅದು ಪ್ರಾಸಂಗಿಕ, ಸಾಂದರ್ಭಿಕ, ಒಂದೊಂದು ಸಂದರ್ಭದಲ್ಲಿ ಮಾತ್ರ, ನಿತ್ಯ ಅಲ್ಲ. ಪ್ರಹ್ಲಾದನಿಗೆ ನರಸಿಂಹದೇವ ಅನುಗ್ರಹ ಮಾಡಿದ್ದು ಒಂದು ಪ್ರಸಂಗದಲ್ಲಿ ಮಾತ್ರ. ಹಾಗೆ ಇಲ್ಲಿಯೂ ಕೂಡ ಯಶೋದೆಗೆ ಕೃಷ್ಣ ಇಂತಹ ಪ್ರಿಯ ಆನಂದ ಉಂಟು ಮಾಡಿರ್ತಕ್ಕ ಒಮ್ಮೆ ಮಾತ್ರ. ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ಈ ಸೌಭಾಗ್ಯ ನಿತ್ಯ ಇದೆ, 24x7, ಪೂರ್ಣ ವರ್ಷ ಪೂರ್ಣ ಯಾವಾಗಲೂ ಸದಾ ಇದೆ. ಉಳಿದವರಿಗೆಲ್ಲ ಅವರ ಯುಗದಾನುಸಾರವಾಗಿ ಒಮ್ಮೆ ಭಗವಂತ ತೋರಿಸ್ತಾನೆ ಅಂದ ಮಾತ್ರಕ್ಕೆ ಲಕ್ಷ್ಮೀ ಬ್ರಹ್ಮಾದಿಗಳು ಇಲ್ಲದೇ ಇರತಕ್ಕಂಥ ಸೌಭಾಗ್ಯ ಅಥವಾ ಅನುಗ್ರಹ ಇವರಿಗೆ ಪ್ರಾಪ್ತವಾಯಿತು ಅಂತ ಅರ್ಥ ಮಾಡತಕ್ಕದ್ದಲ್ಲ. ಇದು ಒಂದು ಅರ್ಥವನ್ನು ನೋಡ್ತಕ್ಕದ್ದು. ಮತ್ತೊಂದು ಅರ್ಥ ಅಸುರ ಮೋಹನಕ್ಕಾಗಿ ಅನ್ನುವ ಸಂಗತಿಯನ್ನು ಕೂಡ ನಮ್ಮ ಗಮನದಲ್ಲಿ ತಂದುಕೊಂಡ್ರೆ ಒಳ್ಳೆಯದನ್ನು ನೋಡ್ತಕ್ಕಂಥದ್ದು. ಉಲೂಖಲ ಅಂದರೆ ಒರಳು ಅಂತ ಅರ್ಥ. ಅದನ್ನು ಬಂಧನ ಮಾಡಿದ್ದಾಳೆ, ಕಟ್ಟಿದ್ದಾಳೆ ಯಶೋದೆ. ಆಗ ಹೇಳಿದಾಗೇ ಕೃಷ್ಣನ ಅಮ್ಮನ ಅವಸ್ಥೆ ನೋಡಿ ಅವಳ ಓಡಾಟ, ಬೆವರು ಇಳಿಯತಕ್ಕಂಥದ್ದು, ಹೂ ಜಾರಿ ಬೀಳತಕ್ಕಂಥದ್ದು, ಉಶ್ಯಪ್ಪ ಉಶ್ಯಪ್ಪ ಅಂತ ಹೇಳ್ತಕ್ಕ ಎಲ್ಲವನ್ನು ನೋಡಿದ ಕೃಷ್ಣ ಅಮ್ಮನಿಗೆ ಬಾಳಿನ ತೊಂದರೆ ಕೊಡೋದು ಬೇಡ ಅಂಥೇಳಿ ತಾನೇ ಬಂಧನಕ್ಕೆ ಸಿಕ್ಕಾಕೊಂಡಿದ್ದಾನಂತೆ. ಒರಳಿಗೆ ಕಟ್ಟಿ ಹಾಕಿದ್ದಾಳೆ ಯಶೋದೆ. ಈ ಪ್ರಸಂಗದಲ್ಲಿ ಕೃಷ್ಣನಿಗೆ ಮತ್ತೊಂದು ಹೆಸರು ಬರ್ತಾ ಇದೆ. ಯಾವ ಹೆಸರದು? ದಾಮೋದರ. ಯಾಕೆ ಆ ಹೆಸರು? ದಾಮ ಉದರೇ ಯಸ್ ಸಹ ದಾಮೋದರ. ಉದರ ಅಂದರೆ ಹೊಟ್ಟೆ, ದಾಮ ಅಂದರೆ ಹಗ್ಗ. ಯಾರ ಹೊಟ್ಟೆಗೆ, ಸೊಂಟಕ್ಕೆ ಹಗ್ಗ ಬಂದಿದೆ, ಹಗ್ಗ ಕಟ್ಟಿದ್ದಾರೆ, ಅವನು ದಾಮೋದರ. ಅದಕ್ಕಾಗಿ ಭಗವಂತನಿಗೆ ದಾಮೋದರ ಅಂತ ಹೆಸರು ಬಂದಿದೆ. ಒರಳಿಗೆ ಬಂದಿದ್ದನಾದ ಕೃಷ್ಣನು ಏನು ಮಾಡಿದನು? ತಾಯಿ ಅನ್ನಲು, ಇವತ್ತಿಲ್ಲಿ ಕಟ್ಟಿ ಹಾಕ್ತೀನಿ, ನೀವು ಇಡೀಸ್ ಇಲ್ಲೇ ಇರು, ಇವತ್ತು ನೀವು ನನಗೆ ಕೆಲಸ ಇದೆ ಬೇರೆ, ನಾನು ಮನೆ ಕೆಲಸ ಮಾಡಲಿಕ್ಕೆ ಹೋಗಬೇಕು. ಕೃಷ್ಣನಿಂದ, ಅಮ್ಮ ನನಗೂ ಕೂಡ ನಿನ್ನ ಹಾಗೆಯೇ ತುಂಬ ಕೆಲಸಗಳಿವೆ, ನೀ ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ ಅಂಥೇಳಿ ಅವರ ಮನೆ ಅಂಗಳದಲ್ಲಿ 2 ಅರ್ಜುನ ವೃಕ್ಷ ಹತ್ತಿರ ಬೆಳೆದಿತ್ತು, ತುಂಬ ಹತ್ತಿರ. ಮಧ್ಯದಲ್ಲಿ ಸ್ವಲ್ಪ ಮಾತ್ರ ಜಾಗ ಇತ್ತು. ಒಬ್ಬರು ಅಡ್ಡಡ್ಡಾಗಿ ಹಿಂಗೆ ಹೋಗ್ಲಿಕ್ಕಷ್ಟೇ, ಹಿಂಗೆ ಹೋಗ್ಲಿಕ್ಕೆ ಪೂರ್ಣ ಹೋಗ್ಲಿಕ್ಕಲ್ಲ, ಸ್ವಲ್ಪ ಜಾಗ ಇತ್ತು. ಕೃಷ್ಣ ಏನು ಮಾಡ್ದ? ಆ ಕಟ್ಟಿದ ಒರಳನ್ನು ಎಳ್ಕೊಂಡು ಬಂದ. 2 ವೃಕ್ಷಗಳೇನಿತ್ತು ಹತ್ತಿರ ಬೆಳೆದಿರ್ತಕ್ಕದ್ದು, ಅದರ ಮಧ್ಯದಲ್ಲಿ ತಾನು ಆ ಕಡೆಗೆ ಪಾಸಾದ, ದಾಟಿದ. ಒರಳಿಗೆ ಜಾಗ ಇಲ್ಲ ಬರಲಿಕ್ಕೆ, ಜೋರಾಗಿ ಎಳೆದ. 2 ಮರಗಳು ಕೂಡ ಕೆಳಗೆ ಬಿದ್ದಿವೆ. ಹೀಗೆ ಅರ್ಜುನ ವೃಕ್ಷವನ್ನು ಭಗವಂತ ಆ ಒರಳನ್ನು ಎಳ್ಕೊಂಡ್ಬಂದು ಬೆಳೆಸಿದ್ದಾನೆ. ಅರ್ಜುನ ವೃಕ್ಷ ಎಂದರೇನು? ಅರ್ಜುನ ವೃಕ್ಷ ಅಂದರೆ ಮತ್ತಿ ಮರ ಅಂತ ಅರ್ಥ ಕನ್ನಡದಲ್ಲಿ. ಮತ್ತಿ ಮರ, ಬಿಳಿ ಮತ್ತಿ, ಕರಿ ಮತ್ತಿನ ಕರೀತಾರೆ ನೋಡಿ, 2 ಥರದ್ದು. ಕೆಂಪು ಮತ್ತಿ ಇದುವೆ, ಕಪ್ಪು ಮತ್ತಿ ಕೂಡ ಇದೆ. ಯಾಕೆ ಅವನ್ನು ಬೆಳೆಸಬೇಕಾಗಿತ್ತು? ನಾರದರಿಂದ ಶಾಪಗ್ರಸ್ತರಾಗಿದ್ದ ಮರಗಳನ್ನು ಅಥವಾ ಮರಗಳಾಗಿದ್ದವರನ್ನು ಉದ್ಧಾರ ಮಾಡಬೇಕಾಗಿತ್ತು. ಯಾರು ಅವರು? ಕುಬೇರನ ಪುತ್ರರು ಹಾಗೂ ಶಿವನ ಸೇವಕರಾಗಿರತಕ್ಕಂಥವರು. ಅವರ ಹೆಸರೇನು? ನಲಕೂಬರ ಅಂತ ಒಬ್ಬ, ಮಣಿಗ್ರೀವ ಅಂತ ಇನ್ನೊಬ್ಬ. ಏನು ಶಾಪ? ಅವ್ರಿಗೆ ಶಾಪ ಬಂದಿತ್ತು ನಾರದರಿಂದ. ಅದಕ್ಕಾಗಿ ಶಾಪಗ್ರಸ್ತರಾಗಿ ಶಿವನ ಸೇವಕರಾಗಿ ಅಹಂಕಾರ ಬಂದಿತ್ತವರಿಗೆ, ನಾವು ಶಿವನ ಸೇವಕರು, ಏನು ಬೇಕಾದ ಮಾಡಬಹುದು ಅಂತ ಅಹಂಕಾರಿಗಳಾಗಿತ್ತು. ಅವರೊಂದು ಸಲ ಅಪ್ಸರೆಯರೊಡನೆ ನಗ್ನರಾಗಿ ಜಲಕ್ರೀಡೆ ಆಡ್ತಾಯಿದ್ರು.
ನಾರದರು ಬರ್ತಾರೆ. ಆ ಅಪ್ಸರೆಗಳ ನಾಚಿ ಬಟ್ಟೆಯನ್ನು ಹಾಕ್ಕೊಳ್ತಾರೆ. ಇವರು ಹಾಗೇ ಇದ್ದರು. ಮದಭರಿತರಾಗಿದ್ದರು, ಮದ್ಯಪಾನ ಮಾಡಿದ್ರು, ಮೈಮೇಲೆ ಎಚ್ಚರೂ ಇರಲಿಲ್ಲ. ನಾರದರಂದು ಎಂಥ ಒಂದು ತಿರಸ್ಕಾರ, ಅಹಂಕಾರ, ಶಾಪವನ್ನು ಕೊಟ್ಟಿದ್ದಾರೆ. ಮತ್ತಿ ಮರಗಳಾಗಿ ಬಿಡ್ರಿ ನಿಂತುಕೊಂಡು ಅಂತ. ಆ ಏನು ಮದ್ಯಪಾನದಿಂದ ಮತ್ತರಾಗಿದ್ದರು, ಮತ್ತಿ ಮರ ಆಗುವಂತೆ ಆಯಿತು. ಬಹುಶಃ ಮತ್ತಿ ಮರ ಅನ್ಲಿಕ್ಕೆ ಕಾರಣ ಇದೇ ಇರಬಹುದೇ ಗೊತ್ತಿಲ್ಲ. ಮತ್ತರಾಗಿರತಕ್ಕಂಥವ್ರು ಅಂದು ಮತ್ತಿ ಮರ ಆಗಿದ್ದಕ್ಕೋಸ್ಕರ ಇವತ್ತಿಗೂ ಅದರ ಸೂಚನೆ ನೆನಪು ಅಂತಕ್ಕಂಥ ಕಾರಣಕ್ಕೋಸ್ಕರ ಆ ಮರಕ್ಕೆ ಮತ್ತಿ ಮರ ಹೆಸರು ಬಂದಿದೆ ಅಂತ ಸಂಶೋಧನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಬಳಸ್ಕೊಳ್ಬೋದು. ನಾರದ ಹೇಳ್ತಾರೆ ಅವಾಗ, ಅಹಂಕಾರದಿಂದ ಸರ್ವನಾಶವಾಗ್ತದೆ. ಏನು ಬೇಕಾದಿರಲಿ, ಅಹಂಕಾರ ಬಂತು ಎಲ್ಲವನ್ನು ಕಳ್ಕೊತಾನೆ. ವಿದ್ಯಾಮದ, ನಾನು ದೊಡ್ಡ ಪಂಡಿತರಿ, ಎಲ್ಲ ಬರ್ತದೆ ನನಗೆ ಗೊತ್ತಿಲ್ಲದ್ದೇ ಇಲ್ಲ, ಎಲ್ಲ ಗೊತ್ತಿದೆ. ವಿದ್ಯಾಮದ, ಶ್ರೇಷ್ಠ ಕುಲಮದ, ನಮ್ಮ ವಂಶ ಅಂದ್ರೇನು, ಇಂಥವ್ರು ಬಂದಿದ್ದಾರೆ, ಅಂಥವ್ರು ಬಂದಿದ್ದಾರೆ, ಅವ್ರು ಹುಟ್ಟಿದ್ದಾರೆ, ಈ ಪರಂಪರೆ ಆ ಪರಂಪರೆ, ಅವರು ಸಂಬಳಗ್ಯಾರ, ನಮ್ಮ ಹಿಂದಿನ 4-5 ಹಿಂದಿನ ತಲೆಮಾರಿನವರು, ನಾವು ಆ ಮನೆತನದವರು, ಹೀಗೆಲ್ಲ ಹೇಳೋರಿದ್ದಾರೆ. ಶ್ರೇಷ್ಠ ಕುಲಮದ, ಧನಮದ, ದೊಡ್ಡ ಶ್ರೀಮಂತ, ನನ್ನ ಕ್ಷಣವನ್ನು ಯಾರು ಗಳಿಸಿಲ್ಲ, ನಮ್ಮ ಅಪ್ಪನ ಆಸ್ತಿ ಬೇಕಾದಷ್ಟು ಇತ್ತು, ನಾನು ಒಂದಿಷ್ಟು ಗಳಿಸಿದೆ. ಈ ಅಹಂಕಾರ. ಹೀಗೆ ಅಹಂಕಾರ ಅನೇಕ ಪ್ರಕಾರ ಇರತಕ್ಕಂಥದ್ದು. ಅಕಸ್ಮಾತ್ ಶ್ರೀಮಂತಿಕೆಯೊಡನೆ ಮದ್ಯ, ಜೂಜು, ಸ್ತ್ರೀ ಸಂಘದಂತಹ ತಾಮಸ ಭೋಗಾಸಕ್ತಿಗಳು ಸೇರ್ಕೊಂಡು ಬಿಡ್ತು ಅಂದರೆ ಮುಗಿದೇ ಹೋಯಿತು. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪಿ ಅನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅನ್ನುವಂತೆ ಒಂದಕ್ಕೊಂದು ಪೂರಕವಾಗಿ ಸರ್ವನಾಶ ವ್ಯಕ್ತಿ ಇದು. ಮುಂದೆ ಹೇಳ್ತಾರೆ ನಾರದರು ಆ 4 ಮಣಿಗ್ರೀವರಿಗೆ, ಈ ದೇಹ ಅಶಾಶ್ವತ, ಮರಣಿಸಿದಾಗ, ಸತ್ತು ಹೋದಾಗ, ದೇಹ ಬಿದ್ದು ಹೋದಾಗ ಕೊಳತರೆ ಅಲ್ಲಿನ ಕ್ರಿಮಿಗಳು ಹುಟ್ಟುಕೊಳ್ತವೆ. ನಾಯಿ ನರಿ ತಿಂದರೆ ಮಲವಾಗ್ತದೆ, ಸುಟ್ಟರೆ ಬೂದಿ ಆಗ್ತದೆ. ಇಂತಹ ದೇಹ ಬೆಳೆಸಲಿಕ್ಕೆ ಇನ್ನೆಲ್ಲ ಹೋರಾಟ, ಹಾರಾಟ, ಚೀರಾಟ, ಅಲ್ಲ ಸಲ್ಲದ ವಲ್ಲದ ದ್ರೋಹಗಳನ್ನು ಮಾಡ್ತಕ್ಕಂಥದ್ದು, ಯಾರ್ಯಾರಿಗೂ ಅನ್ಯಾಯ, ಯಾರಿಗೂ ಟೊಪ್ಪಿ ಹಾಕೋದು, ಯಾರಿಗೂ ಮೋಸ ಮಾಡೋದು, ಇವೆಲ್ಲ. ಹಾಗಾಗಿ ಇಂತಹ ಶ್ರೀಮಂತರ ಭೋಗಾಸಕ್ತಿ ರೋಗ ಪರಿಹಾರ ಆಗಬೇಕು ಅಂತಾಗಿದ್ದರೆ ಬಡತನ ಎಂಬತಕ್ಕಂಥ ಒಬ್ಬ ಔಷಧ ತೊಗೊಂಡು ಹೋಗುವ ವ್ಯಕ್ತಿ ಬರಬೇಕಲ್ಲಿ, ವೈದ್ಯ ಬರಬೇಕು. ಬಡತನ ಅನ್ನೋ ರೋಗ ಪರಿಹಾರ ಮಾಡೋ ಔಷಧ ಅದು. ಬಡತನ ಬಂತು ಮುಗೀತು, ಎಲ್ಲ ಗೊತ್ತು. ಆ ಶ್ರೀಮಂತಿಗೆ ಕೊಬ್ಬಿದ್ದಾಗಲೇ ಇಷ್ಟೆಲ್ಲ ದುಷ್ಟ ವಿಚಾರಗಳಿಗೆ ಅಥವಾ ಕೆಟ್ಟ ವಿಷಯಗಳಿಗೆ ಅವಕಾಶ ಇರತಕ್ಕಂಥದ್ದು. ಆ ದಾರಿದ್ರ್ಯ ಬಂತು, ಆವಾಗೇನಾಗ್ತದೆ, ಅಹಂಕಾರ ಅಳಿತದೆ. ಸಜ್ಜನ ಸಹವಾಸ ಮಾಡ್ತಾನೆ. ದೇವಸ್ಥಾನಕ್ಕೆ ಹೋಗೋಣ, ಅದೇನೋ ಪ್ರವಚನ ನಡೀತಾ ಇದೆ ಅಂತೆ, ಪಾಠ ಕೇಳೋಣ, ಪ್ರವಚನ ಕೇಳೋಣ, ಭಾಗವತ ಪ್ರವೇಶ ಪರೀಕ್ಷೆ ಕಟ್ಟೋಣ. ಮೊನ್ನೆ ಕಟ್ಟಿದ್ವಿ, ಯಾವ ಕಾರಣಕ್ಕೋಸ್ಕರ ಅದು ಪರೀಕ್ಷೆ ಕಟ್ಟಲಿಕ್ಕೆ ಆಗಲಿಲ್ಲ, ಈ ಸಲ ಕಟ್ಟೋಣ. ಪುನಃ ಈ ಮಾರ್ಚ್ 3ನೇ ತಾರೀಕಿಗಿದೆ, 3/3/24 ಪರೀಕ್ಷೆ ಇದೆ, ಪುನಃ ಕಟ್ಟೋಣ. ಹೀಗೆ ಒಂದು ರೀತಿಯ ಜ್ಞಾನ ಸಂಪಾದನೆ ಕಡೆಗೆ ಅವನು ಹೊರಳತಕ್ಕಂಥ ಸಂದರ್ಭ ಬರ್ತಾ ಇದೆ. ಶ್ರೀಮಂತ ಅನುಗ್ರಹ ಪಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಯಾಕೆ? ಬಡವನಾಗಿದ್ದರೆ ಅವನು ಸಜ್ಜನ ಸಹವಾಸವನ್ನು ಮಾಡ್ತಾನೆ. ಸಜ್ಜನ ಸಹವಾಸದ ಮೂಲಕ ಜ್ಞಾನ ಭಕ್ತಿ ವೈರಾಗ್ಯಗಳು ಬರ್ತದೆ, ಹರಿ ಅನುಗ್ರಹ ಆಗ್ತದೆ, ಮೋಕ್ಷವು ಪ್ರಾಪ್ತವಾಗ್ತದೆ. ಶ್ರೀಮಂತನ ಬಳಿಯಲ್ಲಿ ಸಜ್ಜನರು ಸುಳಿಯುವುದೇ ಇಲ್ಲ. ಅವರು ಸಾಬರನೇ ಬೇಡಪ್ಪ, ದುಷ್ಟರು, ಅಹಂಕಾರಿಗಳು. ಮತ್ತು ಅವರಿಗೆ ಅನುಗ್ರಹ ಆಗುವ ಸಂದರ್ಭ ಎಲ್ಲಿಂದ ಬರ್ತದೆ? ಸಜ್ಜನ ಸಹವಾಸದಿಂದಲೇ ಸಾಧನೆಯ ಮಾರ್ಗ ತೆರೆದುಕೊಳ್ಳತಕ್ಕಂಥದ್ದು. ಆ ಅವಕಾಶ ಆ ಶ್ರೀಮಂತರಿಗೆ ದೊರೆಯುವುದೇ ಇಲ್ಲ. ಆ ಮಾತನ್ನು ಶಾಪ ವಿಮೋಚನೆ ನಾರದರಾವ ಶಾಪ ಕೊಟ್ಬಿಟ್ರು. ಏನು ಅಂತ? ನೀವು ಮತ್ತಿ ಮರಳಾಗಿ ಬೀಡ್ರಿ ನಿಂತುಕೊಂಡು ಅಂತ. ಆ ಶಾಪ ವಿಮೋಚನೆಯನ್ನು ಭಗವಂತ ಮಾಡಿದ್ದಾನೆ. ನಲಕೂಬರ ಮಣಿಗ್ರೀವರು ವೃಕ್ಷಗಳಾಗಿ ದೇವಮಾನದ 100 ವರ್ಷ ಪೂರ್ವಜನ್ಮ ಸ್ಮರಣೆಯಿಂದ ತಪಸ್ಸು ಮಾಡಲಿ, ಕೃಷ್ಣನ ಅನುಗ್ರಹದಿಂದ ಶಾಪ ಮುಕ್ತರಾಗಲಿ ಎಂದು ನಾರದರು ಹೇಳಿದ್ದರು. ನಾರದರ ಮಾತನ್ನು ಸತ್ಯವನ್ನಾಗಿಸುವುದಕ್ಕೋಸ್ಕರ ಭಗವಂತ ಮತ್ತರಾಗಿದ್ದ ಮತ್ತಿ ಮರಗಳಾಗಿದ್ದ ಅವರನ್ನು, ಆ ಮರಗಳನ್ನು ಬೀಳಿಸಿ ಅನುಗ್ರಹ ಮಾಡಿದ್ದಾನೆ. ನಲಕೂಬರ ಮಣಿಗ್ರೀವರು ಶಾಪ ವಿಮೋಚನೆಗೊಂಡ ಮೇಲೆ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರಂತೆ. ಹೇ ಪರಮಾತ್ಮ, ನೀನು ಕಾಲನು ಅವ್ಯಯನು ಆಗಿದ್ದಿ. ನೀನು ವರಳನ್ನು ಮಾತ್ರ ಸೆಳೆದದ್ದಲ್ಲ, ಇಡೀ ಜಗತ್ತನ್ನೇ ಸೆಳಿತಾ ಇದ್ದಿದಿ. ನೀನು ಸಕಲರ ಶರೀರ ಇಂದ್ರಿಯಗಳಿಗೆ ನಿಯಾಮಕನಾಗಿದ್ದಿ. ಶರೀರಿ ಮತ್ತು ಅಶರೀರಿ ಎನಿಸಿದ ನಿನ್ನ 2 ಪ್ರಕಾರದ ರೂಪಗಳನ್ನು
ಎಲ್ಲರಿಗೂ ತಿಳಿಯಲು ಸಾಧ್ಯ ಇಲ್ಲ. ನಿನ್ನ ದಾಸನೆನಿಸಿದವನು ಶಿವ, ಅವನ ದಾಸರು ನಾವು. ಹಾಗಾಗಿ ದಾಸರ 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 ಮನೆಯ ದಾಸಾನು ದಾಸನಾನು ಅಂತ ದಾಸರು ಹೇಳ್ತಾರೆ. ಹಾಗೆ ಹರಿಯ ದಾಸ ಶಿವ, ಅವನ ದಾಸ ನಾವೆಲ್ಲರೂ ಆಗಿದ್ದೇವೆ ಅಂತ ಅನುಗ್ರಹ ಮಾಡು. ಇಷ್ಟೇ ಅಲ್ಲ, ನಿನ್ನ ಪ್ರತಿಮೆನಿಸಿರ್ತಕ್ಕಂಥವರು ಭಗವಂತನ ಭಕ್ತರು, ಸಜ್ಜನರು. ಅವರನ್ನು ನೋಡುವಂತೆ ನಮ್ಮ ಕಣ್ಣುಗಳಿಗೆ ಆ ಪ್ರೇರಣೆಯನ್ನು ನೀಡು. ಶ್ರವಣಾದಿ ಇಂದ್ರಿಯಗಳು ನಿನ್ನ ಕಥಾಶ್ರವಣ ಎಲ್ಲೆಲ್ಲಿ ನಡೆದ ಅದನ್ನು ಕೇಳ್ತಕ್ಕಂಥ ಪ್ರಯತ್ನ ಮಾಡುವಂತೆ ಅನುಗ್ರಹಿಸುವಂತ ನಿನಗೆ ನಮೋ ನಮಃ ಅಂತ ಹೇಳಿ ಸ್ತೋತ್ರವನ್ನು ಮಾಡಿದ್ದಾರೆ. ಅವರು ಸ್ತೋತ್ರ ಮಾಡುವಾಗ ಹರಿಯನ್ನು ಕಾಲ ಅಂತ ಹೇಳಿದ್ರು ಅನ್ನೋ ಮಾತನ್ನು ನಾವು ನೋಡಿದ್ವಿ. ಯಾಕೆ ಭಗವಂತನಿಗೆ ಕಾಲ ಅನ್ನುವ ಹೆಸರು ಬರ್ತಾ ಇದೆ ಅನ್ನೋ ಮಾತನ್ನು ನೋಡುವಂತಾಗಿದ್ದರೆ, ವಿಷ್ಣು ಸರ್ವಗುಣೋದ್ರೇಕಾತ್ ಕಾಲ ಇತ್ಯಭಿಧೀಯತೆ. ವಾಮನ ಪುರಾಣ. ಎಲ್ಲ ಗುಣಪರಿಪೂರ್ಣ ಆಗಿರ್ತ ಭಗವಂತನಾದ್ದರಿಂದ ಅವನಿಗೆ ಕಾಲ ಅನ್ನೋ ಹೆಸರಿದೆ. ಮತ್ತೊಂದು ಮಾತನ್ನು ನೋಡುವಂತಾಗಿದ್ದರೆ, ಈ ಕಾಲ ಅನ್ನುವ ಶಬ್ದ ನಿಷ್ಪನ್ನವಾದದ್ದು ಹೇಗೆ ಅಂತಂದರೆ, ಕಲಬಂಧನೆ, ಕಲಧಾತು ಇದೆ, ಅದಕ್ಕೆ ಅನೇಕ ಅರ್ಥಗಳವ. ಕಲಬಂಧನೆ, ಕಲಜ್ಞಾನೆ, ಕಲಚ್ಛೇದನೆ, ಕಲಕಾಮಧೇನು. ಕಾಮಧೇನುನಂತೆ ಅನೇಕ ಅರ್ಥಗಳನ್ನು ಕೊಡ್ತಕ್ಕಂಥದ್ದು ಈ ಕಲಧಾತು. ಹಾಗಾಗಿ ಛೇದನ, ಬಂಧನ, ಜ್ಞಾನಗಳಂತೆ ಅನೇಕ ಅರ್ಥ ನೀಡುವ ಕಾಮಧೇನುವಿನಂತೆ ಇದೆ ಈ ಯಾವುದು ಕಲಧಾತು. ಅದರಿಂದ ನಿಷ್ಪನ್ನಗೊಂಡಿರ್ತಕ್ಕಂಥ ಕಾಲಶಬ್ದಕ್ಕೆ ಅನೇಕ ಅರ್ಥ, ಸಕಲ ಗುಣ ಸೂಚಿತವಾಗ್ತದೆ. ಆದ್ದರಿಂದ ಭಗವಂತ ಸಕಲ ಗುಣ ಪರಿಪೂರ್ಣನಾದ್ದರಿಂದ ಅವನಿಗೆ ಕಾಲ ಎಂಬತಕ್ಕಂಥ ಹೆಸರು ಬಂದಿದೆ ಅಂತ ಆ ಮಾತನ್ನು ನೋಡಬಹುದಾಗಿದೆ. ಇನ್ನೊಂದು ಮಾತನ್ನು ನೋಡುವಂತಾಗಿದ್ದರೆ, ಮಹಾವರಾಹ ಪುರಾಣದಲ್ಲಿ ಕೂಡ ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವಾಜ್ಜನಾರ್ದನ ಸಂಹಾರಾತ್ ಸರ್ವವಿತ್ವಾದ್ವಾ ಸರ್ವವಿದ್ರಾವಣೇನವಾ. ಇದು ಮಹಾವರಾಹ ಪುರಾಣ. ಅದರಲ್ಲಿ ಹರಿಯು ಸೃಷ್ಟಿಯಾದಿ ಅಷ್ಟಕರ್ತೃ, ಪ್ರಾರಂಭದಲ್ಲಿ ಬಂದಿದೆ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ 8 ಪ್ರಕಾರ. ಸೃಷ್ಟಿಯಾದಿ ಅಷ್ಟಕರ್ತೃತ್ವ, ಸರ್ವಜ್ಞತ್ವಾದಿ ಸರ್ವಗುಣ ಪರಿಪೂರ್ಣನಾದುದರಿಂದ ಭಗವಂತನಿಗೆ ಕಾಲ ಅನ್ನುವ ಹೆಸರುಂಟು. ಭಗವಂತನನ್ನು ಕಾಲ ಎಂಬತಕ್ಕಂಥದ್ರ ಜೊತೆಗೆ ನಲಕೂಬರ ಮಣಿಗ್ರೀವರು ಅವ್ಯಯ ಅಂತಲೂ ಕರೆದರು. ಏನು ಅವ್ಯಯ ಅಂದರೆ, ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ, ಮಹಾವರಾಹ ಪುರಾಣದ ಮಾತನ್ನು ಇಟ್ಟುಕೊಂಡು, ಯಾರಿಗ ಅವ್ಯಯ? ನಾಶರಹಿತ. ವ್ಯಯ ಅಂದರೆ ನಾಶ, ಅವ್ಯಯ ಅಂದರೆ ನಾಶರಹಿತ. ನಾಶ ಅಂದರೆ ಏನು? 4 ಪ್ರಕಾರದ ನಾಶವಿದೆ. ಅನಿತ್ಯತ್ವಂ ದೇಹ ಹಾನಿ ದುಃಖ ಪ್ರಾಪ್ತಿರಪೂರ್ಣತಾ ನಾಶಶ್ಚತುರ್ವಿಧ ಪ್ರೋಕ್ತಃ ತದಭಾವೋ ಹರೇಃ ಸದಾ ತದನ್ಯೇಷಾಂತು ಸರ್ವೇಷಾಂ ನಾಶಾ ಕೇಚಿದ್ ಭವಂತಿ. ಇದು ಕೂಡ ಮಹಾವರಾಹ ಪುರಾಣದ ಮಾತಾಗಿದೆ. 4 ಪ್ರಕಾರದ ನಾಶಗಳಿವೆ. ಯಾವುದು? ಅನಿತ್ಯತ್ವಂ. ಅನಿತ್ಯತ್ವ ಅಂದರೆ ಏನು? ಫಾರ್ ಟೈಮ್ ಬೀಯಿಂಗ್, ಸ್ವಲ್ಪ ಸಮಯ ಮಾತ್ರ ಇರ್ತದೆ. ಈ ಬಟ್ಟೆ ಇರ್ಬೋದು, ಅಥವಾ ಹಾಳೆ ಪೇಪರ್, ಸ್ವಲ್ಪ ದಿವಸ ಇರ್ತಿರೋದು, ಮತ್ತೆ ಹಾಳಾಗಿ ಹೋಗ್ತದೆ, ಹರಿದು ಹೋಗ್ತದೆ ಬಟ್ಟೆ, ಪೇಪರ್ ಕತ್ತರಿಸಿ ಪೀಸಾಗಿ ಹೋಗಿಬಿಡ್ತದೆ. ಅನಿತ್ಯತ್ವ. ಹೀಗೆ ಜಡವಸ್ತುಗಳು ಅವೆಲ್ಲ ಸ್ವಲ್ಪ ಸಮಯ ಮಾತ್ರ ಇರತಕ್ಕಂಥದ್ದು, ಅದು ಅನಿತ್ಯವಾಗಿರ್ತಕ್ಕಂಥದ್ದು ಒಂದೇ ಪ್ರಕಾರ. ಇನ್ನು ದೇಹ ಹಾನಿ ಅಂದರೆ ಜೀವರಿಗೆ, ಪ್ರಾಣಿ ಪಕ್ಷಿ ಇರ್ಬೋದು, ಮನುಷ್ಯ ಇರ್ಬೋದು, ಅವಾಗೇನು ದೇಹ ಕೊಟ್ಟಿರ್ತಾನೆ ಭಗವಂತ, ಅದು ಕೂಡ ಸ್ವಲ್ಪ ಸಮಯ ಆದಮೇಲೆ ನಾಶವಾಗುತ್ತದೆ. ಹಾಗಾಗಿ ಈ ದೇಹ ಹಾನಿ ಜೀವಿಗಳಿಗೆ, ಬ್ರಹ್ಮಾದಿಗಳಿಗೆ ಇವೆರಡೂ ಇಲ್ಲ. ಇನ್ನೊಂದು ನಾಶ ಇದೆ. ಯಾವುದದು? ದುಃಖ ಪ್ರಾಪ್ತಿ. ಸ್ವಲ್ಪ ದುಃಖ ಬ್ರಹ್ಮನಿಗೆ, ಉಳಿದ ದೇವತೆಗಳಿಗೆ ಸ್ವಲ್ಪ ಹೆಚ್ಚು ದುಃಖ ಸ್ವಲ್ಪ ಬರ್ತಕ್ಕಂಥದ್ದು. ಹಾಗಾಗಿ ದುಃಖ ಪ್ರಾಪ್ತಿ ಅಂತಕ್ಕಂಥ ಒಂದು ನಾಶ ಕೂಡ ಇದೆ. ಅನಿತ್ಯತ್ವಂ ಒಂದು ಪ್ರಕಾರದ ನಾಶ, ದುಃಖ ಪ್ರಾಪ್ತಿ ಎರಡನೆಯ, ದೇಹ ಹಾನಿ ಎರಡನೇ ಪ್ರಕಾರದ ನಾಶ, ದುಃಖ ಪ್ರಾಪ್ತಿ ಈ ಮೂರನೇ ಪ್ರಕಾರದ್ದು. ಇದು ಕೂಡ ಉಂಟು. ಇದು ಎಲ್ಲರಿಗೂ ಇದ್ದೇ ಇದೆ, ಜಡವಸ್ತುಗಳಿಗೆ, ಜೀವಿಗಳಿಗೆ, ಬ್ರಹ್ಮಾದಿಗಳಿಗೆ. ಇನ್ನೊಂದು ನಾಶ ಇದೆ, ಅಪೂರ್ಣತಾ. ಇದು ಲಕ್ಷ್ಮಿಗೆ ಮಾತ್ರ. ಲಕ್ಷ್ಮಿ ಅನಿತ್ಯತ್ವವೂ ಇಲ್ಲ, ದೇಹ ಹಾನಿಯೂ ಇಲ್ಲ, ದುಃಖ ಪ್ರಾಪ್ತಿಯೂ ಇಲ್ಲ, ನಿತ್ಯ ಮುಕ್ತಳು. ಒಂದು ನಾಶ ಇದೆ, ಯಾವುದದು? ಅಪೂರ್ಣತಾ. ಭಗವಂತನ ಕಂಪೇರ್ ಮಾಡಲಿಕ್ಕೆ ಕೂತ್ರೆ ಅಷ್ಟು ಗುಣಗಳಲ್ಲಿ ಇಲ್ಲ. ಬ್ರಹ್ಮಾದಿಗಳಿಗಿಂತ ಕೋಟಿ 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 ಪಟ್ಟು ಗುಣ ಪರಿಪೂರ್ಣಳು ಲಕ್ಷ್ಮೀ. ಬಟ್ ಭಗವಂತನ ಕಂಪೇರ್ ಮಾಡಲಿಕ್ಕೆ ಕೂತ್ರೆ ಭಗವಂತನ ಗುಣಗಳೇ ಬೇರೆ, ಅವನ ಸಾಮರ್ಥ್ಯವೇ ಬೇರೆ. ಅಷ್ಟು ಗುಣ ಲಕ್ಷ್ಮಿಯಲ್ಲಿ ಇಲ್ಲ.
ಭಗವಂತ ಪೂರ್ಣ ಇನ್ ಆಲ್ ರೆಸ್ಪೆಕ್ಟ್. ಲಕ್ಷ್ಮಿ ಅಪೂರ್ಣಳು, ಅದೊಂದು ಸಣ್ಣ ಲೋಪ ಅಂತ ಗಮನಿಸಬಹುದಾಗಿದೆ. ಈ 4 ಥರದ ನಾಶ ಎಲ್ರಿಗೂ ಇದೆ, ಇನ್ಕ್ಲೂಡಿಂಗ್ ಲಕ್ಷ್ಮಿ. ತದಭಾವೋ ಹರೇ ಸದಾ. ಈ 4 ಪ್ರಕಾರದ 4 ತರಹದ ನಾಶ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಭಗವಂತನೊಬ್ಬನೇ, ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ. ಅದಕ್ಕಾಗಿ ಅವನಿಗೆ ಅವ್ಯಯ ಅಂತ ಈ ಮೂಲಕ ಕರೆಯಲಾಗಿದೆ. ಅದನ್ನು ಮತ್ತೊಂದು ಮಾತು ಹೇಳಿರೋರು ನಲಕೂಬರ ಮಣಿಗ್ರೀವರು, ಭಗವಂತ ನೀನು ಶರೀರಿ ಮತ್ತು ಅಶರೀರಿ 2 ರೂಪಗಳು ನಿನಗುಂಟು. ಇದನ್ನು ಜ್ಞಾನಿಗಳಿಗೆ ಸಾಮಾನ್ಯರಿಗೆ ತಿಳಿಲಿಕ್ಕಾಗೋದಿಲ್ಲ. ಭಗವತ್ ಅನುಗ್ರಹದಿಂದ ಕೆಲವು ಜ್ಞಾನಿಗಳು ತಿಳಿಬಲ್ಲರವಾಗಿದ್ದಾರೆ. ಏನು ಹಾಗಂದರೆ ಶರೀರಿ ಅಂದ್ರೇನು, ಅಶರೀರಿ ಅಂದ್ರೇನು? ಭಗವಂತ ಎಲ್ಲ ಜೀವಗಳ ಒಳಗೂ ಇದ್ದಾನೆ, ಅಂತರ್ಯಾಮಿ ರೂಪ ಅಂತ ಅರ್ಥ. ಈ ಅಂತರ್ಯಾಮಿ ರೂಪಕ್ಕೆ ಭಗವಂತನಿಗೆ ಶರೀರಿ ಅಂತ ಕರೀತಾರೆ. ನೇರವಾದ ಸಾಕ್ಷಾತ್ ಮತ್ಸ್ಯನೋ ಕೂರ್ಮನೋ ರಾಮನೋ ಕೃಷ್ಣನೋ ವೇದವ್ಯಾಸರೋ ಅಂತೇನುಂಟು, ಆ ಎಲ್ಲ ಅವತಾರಗಳು ಅಶರೀರಿ ಅಂತ ಹೇಳ್ತಕ್ಕಂತಹ ಕ್ರಮ. ಇದು ಕೂಡ ಮಹಾ ವರಾಹ ಪುರಾಣದ ಮೂಲಕನೇ ನಾವು ಚಿಂತನೆ ಮಾಡತಕ್ಕಂಥದ್ದು. ತಸ್ಯಾವತಾರ ದೇಹಸ್ಥ ಅದೇಹಸ್ಥ ಇತಿ ದ್ವಿಧಾ ಅಂತರ್ಯಾಮಾದಿ ರೂಪಾಣಿ ದೇಹಸ್ಥಾನಿ ವಿದೋ ವಿದುಃ ಮತ್ಸ್ಯಕೂರ್ಮಾದಿ ರೂಪಾಣಿ ನ ದೇಹಸ್ಥಾನಿ ಹೃತ್ಪತೇ. ಇದು ಕೂಡ ಮಹಾ ಕೂರ್ಮ ಪುರಾಣದ ಮಾತಾಗಿರ್ತಕ್ಕಂಥದ್ದು. ಹಾಗಾಗಿ ಜೀವರ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ, ಅದು ಶರೀರಿ ಅಂತ ಅನಿಸ್ಕೊಳ್ತದೆ ಆ ರೂಪಗಳು. ಏನು ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ಅಥವಾ ವೇದವ್ಯಾಸ ಅಂತೆಲ್ಲ ರೂಪಗಳು ಉಂಟು, ಇದ್ಯಾವುದು ಕೂಡ ಅಶರೀರಿ ಅನಿಸ್ಕೊಳ್ಕಂಥ ರೂಪಗಳಾಗಿವೆ ಅನ್ನೋ ಮಾತನ್ನು ಈ ಮೂಲಕ ತಿಳಿಯತಕ್ಕಂಥದ್ದು. ಅದನ್ನು ಕೂಡ ಅವರು ಸೂತ್ರದಲ್ಲಿ ತಂದುಕೊಂಡಿದ್ದಾರೆ. ಭಗವಂತನ ರೂಪಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಉಭಯ ರೂಪಗಳೂ ಕೂಡ ಅಷ್ಟೇ ಗುಣಪೂರ್ಣ, ಅಷ್ಟೇ ದೋಷರಹಿತ. ಇದನ್ನು ಪಕ್ಕಾ ತಿಳ್ಕೊಳ್ಬೇಕು, ಏನೂ ವ್ಯತ್ಯಾಸ ಇಲ್ಲ. ಆ ಮಾತನ್ನು ಕೂಡ ನೋಡ್ತಕ್ಕಂಥದ್ದು. ಮುಂದೆ ಗೋಕುಲವನ್ನು ತೊರೆದು ವೃಂದಾವನದಲ್ಲಿ ವಾಸವನ್ನು ಎಲ್ಲ ಜನರು ಕೂಡ ಮಾಡೋಣ ಅಂತ ಒಂದು ಯೋಚನೆಯನ್ನು ಮಾಡಿದ್ದಾರೆ. ಗೋಕುಲದಲ್ಲಿ ಪೂತನ, ಶಕಟಾಸುರ, ತೃಣಾವರ್ತ ಏನು 1 by 1 ಕಂಸ ಕಳಿಸ್ಕೊಡ್ತಾ ಇದ್ದ, ಇವರು ಬರ್ತಾ ಇದ್ದರು. ರಿಟರ್ನ್ ರಿಪೋರ್ಟ್ ಇರಲಿಲ್ಲ, ವಿಷಯ ಬೇರೆ. ಆದರೆ ಅವ್ರ ತೊಂದರೆ ಅಂತ ಇದ್ದೇ ಇತ್ತಲ್ಲ ಇಲ್ಲಿ. ಅದಕ್ಕೋಸ್ಕರ ಅಲ್ಲಿ ಯಾಕೋ ಸ್ವಲ್ಪ ಅಷ್ಟೊಂದು ಸೇಫ್ಟಿ ಪ್ಲೇಸ್ ಅಂತ ಅನ್ನಿಸ್ತಾ ಇಲ್ಲ ಗೋಕುಲ. ವೃಂದಾವನಕ್ಕೆ ಹೋಗೋಣ, ಅಲ್ಲಿ ಎಲ್ಲ ಅನುಕೂಲ ಇದೆ, ಯಾವುದೇ ರೀತಿಯ ಕಷ್ಟಗಳೂ ಇಲ್ಲ, ಯಾವುದೇ ರೀತಿಯ ತೊಂದರೆಯೂ ಇಲ್ಲ. ಅಲ್ಲಿ ಗೋವರ್ಧನ ಪರ್ವತ ಇದೆ, ನೀರು ಮೇವುಗಳು ಹೇರಳವಾಗಿದೆ. ಹಿರಿಯನಾಗಿರ್ತಕ್ಕಂಥ ಉಪನಂದಿ ಈ ಮಾತನ್ನು ಹೇಳಿದ. ಎಲ್ಲರೂ ಆ ಮಾತಿಗೆ ಒಪ್ಪಿಕೊಂಡಿದ್ದಾರೆ. ವೃಂದಾವನದಲ್ಲಿ ಹೋಗಿ ನೆಲೆಸಿದ್ದಾರೆ. ಯಮುನಾ ತೀರದಲ್ಲಿ ಕರುಗಳನ್ನು ಮೇಯಿಸುವುದು, ಕೊಳಲ ಗಾನ, ಕುಣಿತ, ಕುಸ್ತಿ, ಕಣ್ಣು ಮುಚ್ಚಾಲೆ, ಮಳಲ ಮನೆ, ಮರಕೋತಿ ಆಟ ಮುಂತಾದ ವಿವಿಧ ಆಟಗಳಿಂದ ರಾಮಕೃಷ್ಣರು ಎಲ್ಲರಿಗೂ ಆನಂದವನ್ನು ನೀಡಿದ್ದಾರೆ. ಅಲ್ಲಿಗೆ ಒಬ್ಬ ಕರುವಿನ ರೂಪದಲ್ಲಿ ಇವರು ಆಟ ಆಡ್ತಾ ಇರುವಾಗ ವತ್ಸಾಸುರ ಅನ್ನುವ ಒಬ್ಬ ರಾಕ್ಷಸ ಬಂದ. ಕೃಷ್ಣನನ್ನು ನಾಶ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಂತ. ಆ ಕೃಷ್ಣ ಏನು ಮಾಡಿದ, ಕರುವಿನ ರೂಪದಲ್ಲಿರ್ತಕ್ಕಂಥ, ಅದಕ್ಕೆ ವತ್ಸಾಸುರ ಅವನ ಹೆಸರುವನಿಗೆ. ಕರುವಿನ ರೂಪದಲ್ಲಿರ್ತಕ್ಕಂಥ ವತ್ಸಾಸುರನನ್ನು ಗಿರ ತಿರುಗಿಸಿ ಮೇಲೆ ಎಸೆದು ಅವನನ್ನು ಸಂಹಾರ ಮಾಡಿದ್ದಾನೆ. ಅಲ್ಲಿ ಮತ್ತೊಬ್ಬ ಇದ್ದ ಬಕಾಸುರ ಅಂತ, ಬಕಪಕ್ಷಿಯ ರೂಪದಲ್ಲಿದ್ದ ಕೃಷ್ಣ ಅವನ ಕೊಕ್ಕುಗಳನ್ನು ಸೀಳಿ ಸಂಹಾರ ಮಾಡಿದ್ದಾನೆ. ಅಲ್ಲಿ ಒಂದು ಪಕ್ಕದಲ್ಲೇ ತಾಳೆ ಮರ ಇತ್ತು, ಅಲ್ಲೊಬ್ಬ ರಾಕ್ಷಸ ಧೇನುಕಾಸುರ ಅಂತ. ಯಾರ್ಯಾರು ಗೋವಳರು ಗೋಪಾಲಕರು ಹೋಗ್ತಾ ಇದ್ದ ಹಣ್ಣು ಕೇಳಲಿಕ್ಕೆ ಅಂತ ಅವನು ಕತ್ತೆ ರೂಪದಿಂದ ಅಲ್ಲಿ ಕಾವಲು ಕಾಯ್ತಾ ಇದ್ದ. ಅವರು ತೊಂದರೆ ಕೊಡ್ತಾ ಇದ್ದ. ಈ ಬಂದಿರೋ ಗೋಪಾಲಕರು ಬೆದರಿಸಿ ಅವ್ರನ್ನ ಜೋರು ಮಾಡಿ ಕಳಿಸ್ತಿದ್ದ, ಹೆದರಿಸ್ಬಿಟ್ಟು. ಬಲರಾಮ ಅಲ್ಲಿ ಹೋದ, ಆ ಕತ್ತೆ ಹಿಂಗಾಲನ್ನು ಹಿಡಿದು ಗರ 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 ತಿರುಗಿಸಿ ಮೇಲೆ ಎಸೆದು ಆ ಧೇನುಕಾಸುರ ಸಂಹಾರವನ್ನು ಬಲರಾಮ ಮಾಡಿದ್ದಾನೆ. ಅವನ ಪರಿವಾರವನ್ನು ಕೃಷ್ಣ ಬಲರಾಮರಿಬ್ಬರೂ ಸೇರಿ ಧೇನುಕಾಸುರ ಪರಿವಾರವನ್ನು ಕೊಂದು ಹಾಕಿದ್ದಾರೆ. ಎಲ್ಲರೂ ಕೂಡ ಆ ಗೋಪಾಲಕರು ನೀರನ್ನು ಕುಡಿದ್ರು. ಅಲ್ಲೇ ಕುಡಿದು ಕೂಡಲೇ ಅಸ್ವಸ್ಥರಾಗಿಬಿಟ್ರು. ಯೋ ರಾಮ ಅಂಥೇಳಿ ಮಲಗಿಬಿಟ್ರು, ಎಚ್ಚರ ತಪ್ಪಿಬಿಟ್ರು, ಪ್ರಾಣವೇ ಹೋಯಿತು ಅನ್ನೋದಕ್ಕೆ. ವಿಷಮಿಶ್ರಿತ ಯಮುನಾ ನೀರು ಕುಡಿದ ಗೋಪಾಲಕರು ಮೃತರಾಗಿಬಿಟ್ರು. ಕೃಷ್ಣ ಅವರನ್ನು ತನ್ನ ಅಮೃತ ದೃಷ್ಟಿಯಿಂದ ನೋಡಿ ಮತ್ತೆ ಅವರನ್ನು ಪುನರುಜ್ಜೀವನಗೊಳಿಸಿದ್ದಾನೆ. ಅಷ್ಟೊತ್ತಿ ಕಾಳು ಗೀಚಿ ಬಂದೆಲ್ಲ ಕಡೆಗೆ. ಕೃಷ್ಣ ಅಂದ, ಯಾರೂ ಚಿಂತೆ ಮಾಡಬೇಡಿ,
ಕಣ್ಣು ಮುಚ್ಕೊಳ್ರಿ, ಕಣ್ಣು ತೆರಿಬೇಡ್ರಿ. ಆ ಎಲ್ಲ ಕಾಳಗಿಚ್ಚನ್ನು ಕೃಷ್ಣ ತನ್ನ ಬಾಯಿಂದ ಕುಡಿದು ಹಾಕಿಬಿಟ್ಟಿದ್ದಾನೆ. ಮೇಲ್ನೋಟಕ್ಕೆ ಅನಿಸ್ತದೆ ಹೇಗ್ರಿ ಅಂತ. ಯಾರೋ ಮನೆಗೆ ಬಂದಾಗ ಗೆಸ್ಟಿಗೆ ಟೀನೋ ಕಾಫಿನೋ ಅಥವಾ ಈಗ ಆಚಾರ ಬಂದಾಗ ಬೆಳ್ಳಿ ಲೋಟದಲ್ಲಿ ಹಾಲನ್ನು ಕೊಡ್ತಾರೆ. ಅದು ಹಾಲನ್ನು ಕೊಡುವಾಗ ಸ್ವಲ್ಪ ಜಾಸ್ತಿ ಬಿಸಿ ಮಾಡೇ ಕೊಟ್ಟಿರ್ತಾರೆ. ಮೊದಲೇ ಹಾಲು ಬಿಸಿ, ಬೆಳ್ಳಿ ಪಾತ್ರಕ್ಕೆ ಇನ್ನೂ ಹೆಚ್ಚು ಬಿಸಿ. ಅದನ್ನು ಹಿಡ್ಕೊಂಡು ಕುಡಿದ್ರೆ ಸ್ವಲ್ಪ ನಾಲಿಗೆ ಸುಡುತ್ತು ಅಂದರೆ ಅಂತಿರ್ತಾರೆ ನೋಡ್ರಿ. ಮೊನ್ನೆ ಟೀ ಕುಡಿತಾ ಇದ್ದೆ, ಸ್ವಲ್ಪ ಜಾಸ್ತಿ ಬಿಸಿ ಇತ್ತದು, ನಾಲಿಗೆ ರುಚಿ ತಪ್ಪಿ ಹೋಗ್ಬಿಟ್ಟಿದೆ, ಏನು ತಿನ್ಲಿಕ್ಕೆ ಆಗ್ತಾನಿಲ್ಲ ಅಂತ. ಚೂರು ಬಿಸಿ ಹೆಚ್ಚಾದ್ರೇ ರುಚಿ ತಪ್ಪಿ ಹೋಗ್ತದೆ ನಾಲಿಗೆದು, ಏನು ತಿನ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಭಗವಂತ ನೇರವಾಗಿ ಡೈರೆಕ್ಟಾಗಿ ಬೆಂಕಿಯನ್ನು ನುಂಗ್ತಾನೆ ಅಂದರೆ ಏನದು ಅಂತ ಅದಕ್ಕೆ ಆ ಆಶ್ಚರ್ಯ ನಮಗೆ ಪಡಬೇಕಾದ ಸಂದರ್ಭ ಬರ್ತದೆ. ಪಡೋ ಅವಶ್ಯಕತೆ ಇಲ್ಲ. ವಾದರಾಜ್ ಹೇಳ್ತಾರೆ, ಬೆಂಕಿ ತನ್ನ ತವರು ಮನೆಗೆ ಹೋಗಿದೆ. ಬೆಂಕಿ ಹುಟ್ಟಿದ್ದೇ ಇಲ್ಲಿಂದ, ಭಗವಂತನ ಬಾಯಿಂದ. ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ, ಪುರುಷ ಸೂಕ್ತ. ಭಗವಂತನ ಬಾಯಿಂದ ಅಗ್ನಿ ಹುಟ್ಟಿದ್ದಾನೆ, ಹಾಗೆ ತನ್ನ ತವರು ಮನೆಗೆ ಹೋಗಿದೆ. ಭಗವಂತನಿಗೆ ಯಾವುದೇ ರೀತಿಯ ಆ ಸುಡುವಿಕೆನೋ ಅದರ ದೋಷನೋ ಭಗವಂತನಿಗೆ ಬರುವುದಿಲ್ಲ ಮಾತನ್ನು ನೋಡ್ತಕ್ಕಂಥದ್ದು. ಯಮುನೆ ನೀರನ್ನು ಕುಡಿಯೋದಕ್ಕೋಸ್ಕರ ಇವರೆಲ್ಲ ವಿಷಮಿಶ್ರಿತ ನೀರು ಕುಡಿಯೋದಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ರು ಅನ್ನೋ ಮಾತು ಬಂತು. ಯಾಕೆ ಯಮುನೆ ನೀರು ವಿಷಮಿಶ್ರಿತ ಆಗಿತು? ಅಲ್ಲಿ ಕಾಲಿಯೇ ಎಂಬತಕ್ಕಂಥ ಒಬ್ಬ ಸರ್ಪ ಸೇರಿಕೊಂಡಿದ್ದ ಯಮುನಾ ನದಿಯಲ್ಲಿ. ಅವನ ವಿಷಜ್ವಾಲೆಯಿಂದ ನೀರೆಲ್ಲ ವಿಷಮಿಶ್ರಿತ ಆಗಿತ್ತು. ಅದಕ್ಕೆ ಭಗವಂತ ಆ ಕಾಳಿಯನಾಗನ ಅಲ್ಲಿಂದ ಉಚ್ಚಾಟನೆ ಮಾಡಿ, ಇವತ್ತೊಂದು ದಿವಸ ನಾನು ಎದುರಿಗಿದ್ದೆ, ರಕ್ಷಣೆ ಮಾಡಿದ್ದೇನೆ. ಇದು ದಿನಂಪ್ರತಿ ಆಗತಕ್ಕಂಥ ಸಮಸ್ಯೆ ಇದು. ಪಕ್ಷಿಗಳು ಬರ್ತವೆ, ಪ್ರಾಣಿಗಳು ಬರ್ತವೆ, ಜನರು ಬರ್ತಾರೆ, ಕುಡಿತಾರೆ ನೀರನ್ನು, ಸತ್ತು ಬಿದ್ದರೆ. ಅದಕ್ಕೆ ಆ ಮೂಲ ವಿಷದ ಕಾರಣ ಅವನಲ್ಲಿ ಉಚ್ಚಾಟನೆ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಭಗವಂತ ಆ ಕಾಲಿಯ ನಾಗನನ್ನು ಉಚ್ಚಾಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಏನು ಮಾಡ್ದ? ಆ ನದಿಗೆ ಧುಮುಕಿದ, ಯಮುನಿಗೆ ಧುಮುಕಿ ಆ ಒಳಗೆ ಇಳಿದು ಒಳಗಿರ್ತಕ್ಕಂಥ ಕಾಲಿಯನನ್ನು ಎಳ್ಕೊಂಡು ಮೇಲೆ ಬಂದ. ಬಾಲವನ್ನು ಎಡಗೈ ನೆತ್ತಿ ಹಿಡಿದ. ಏನು ಆ ಹೆಡೆಯ ಮೇಲೆ ಬಂದಿತ್ತು ಅದನ್ನು ತುಳಿದ ಕಾಲಿನಿಂದ, ಪುಡಿ ಪುಡಿ ಮಾಡೋ ರೀತಿಯಲ್ಲಿ ಹೆಡೆಯನ್ನು ಎತ್ತಿ ಹಿಡಿದಿದ್ದಾನೆ. ಹೀಗೆ ಆ ಕಾಳಿನಾಗನ ಒಂದು ಶಿಕ್ಷೆ, ದುಷ್ಟ ದಂಡನೆಯನ್ನು ಕೂಡ ಮಾಡಿದ್ದಾನೆ. ಆಗ ನಾಗಪತ್ನಿ ಬರ್ತಾರೆ, ಭಗವಂತ ನಮ್ಮ ಜಾತಿ ಸ್ವಭಾವ ಇದು, ವಿಷ ಕಾರ್ತಕ್ಕಂಥದ್ದು, ಹಾಗೆ ಹುಟ್ಟಿಸಿದೆ ನಮ್ಮನ್ನು, ನಮ್ಮ ಕುಲಧರ್ಮ ಅದು, ನಾವೇನು ತಪ್ಪು ಮಾಡುವಂತೆ ಇಲ್ಲವೇ ಇಲ್ಲ, ಮಾಡಿದ್ದೇವೆ ಅಂತ ಹೇಳೋ ಹಾಗೂ ಇಲ್ಲ. ಆದರೂ ಕೂಡ ಏನು ಶಿಕ್ಷೆ ಕೊಡ್ತಿದೆ, ನಿನ್ನ ದಂಡನೆಯಿಂದ ನಮ್ಮ ಪಾಪವೆಲ್ಲ ಕಳೀತಾ ಇದೆ, ನಿನ್ನ ದಂಡನೆಯೂ ಕೂಡ ನಮಗೆ ಅನುಗ್ರಹವೇ ಆಗಿದೆ ಅಂತ ಸ್ತೋತ್ರವನ್ನು ಮಾಡಿದ್ದಾರೆ. ಕೃಷ್ಣ ಹೇಳಿದ ಆ ಕಾಲಿನಿಗೆ, ನೀನಿರಬೇಡ, ಎಲ್ಲಿಂದ ಬಂದಿದ್ದೀ ಅಲ್ಲಿಗೆ ಹೋಗು. ಅವನು ಎಲ್ಲಿದ್ದ ಮೊದಲು? ರಮಣಕ ದ್ವೀಪದಲ್ಲಿದ್ದ. ಗರುಡನಿಗೆ ಹೆದರಿ ಇಲ್ಲಿಗೆ ಬಂದಿದ್ದ ಯಾರು? ಕಾಲಿಗನಾಗ. ಈಗ ನೀ ಎಲ್ಲಿಗೆ ಮತ್ತೆ ಅಲ್ಲಿಗೆ ಹೋಗು. ಅಲ್ಲಿ ಗರುಡನಿಗೆ ಏನು ಮಾಡೋದಿಲ್ಲ. ಯಾಕೆ? ನಿನ್ನ ಹೆಡೆಯ ಮೇಲೆ ನನ್ನ ಪಾದದ ಚಿಹ್ನೆ ಇದೆ, ಹಾಗಾಗಿ ನಿನಗೆ ಯಾವುದೇ ರೀತಿಯ ಭಯ ಗರುಡನಿಂದ ಉಂಟಾಗುವುದಿಲ್ಲ ಅಂತ ಹೇಳಿ ಅವನಿಗೆ ಒಪ್ಪಿಸಿ ಅಲ್ಲಿಂದ ಅವನನ್ನು ರಮಣಕ ದ್ವೀಪಕ್ಕೆ ಕಳಿಸಿಕೊಡ್ತಾನೆ. ಕಾಲಿಗನಾಗ ಕೃಷ್ಣನಿಗೆ ನಮಸ್ಕಾರ ಮಾಡಿ ರಮಣಕ ದ್ವೀಪಕ್ಕೆ ತೆರಳಿದ್ದಾನೆ ಅನ್ನೋ ಮಾತನ್ನು ಕೂಡ ನೋಡ್ತಕ್ಕಂಥದ್ದು. ಶ್ರೀಕೃಷ್ಣ.